ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ನಾರದಂ ಪಾಠಯಿತ್ವಾ ಚ ದೇವಲೋಕಪ್ರವೃತ್ತಯೇ ಆದಿಶತ್ ಸಸೃಜೆ ಸೋಥ ರೋಮಾಂಚಾತ್ ರೋಮಹರ್ಷಣಂ. ಅರವತ್ತು ಲಕ್ಷ ಶ್ಲೋಕಗಳ ದಿವ್ಯವಾದ ಅತ್ಯಂತ ಅರ್ಥಪೂರ್ಣವಾದ ಬ್ರಹ್ಮಸೂತ್ರಗಳೆಂಬ ನಿರ್ಣಾಯಕ ಗ್ರಂಥಗಳನ್ನು ಬಿಟ್ಟರೆ ಇನ್ನುಳಿದ ಎಲ್ಲ ನಿರ್ಣಯವಾದ ಶಾಸ್ತ್ರಗಳಲ್ಲಿ ಅತ್ಯುತ್ತಮವಾದಂತಹ ಶ್ರೀಮನ್ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟು ವೇದವ್ಯಾಸ ದೇವರು ಎಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಾರೆ ಅಂದರೆ ಆ ಗ್ರಂಥದ ಪ್ರಚಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಷ್ಟೆಷ್ಟೋ ಗ್ರಂಥಕಾರರು ಇತಿಹಾಸದಲ್ಲಿ ಆಗಿ ಹೋಗಿದ್ದಾರೆ. ದೊಡ್ಡ ದೊಡ್ಡ ಗ್ರಂಥಕಾರರೆಲ್ಲ ಇದ್ದಾರೆ, ಅವರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ದೇವರಿಗೆ ಸಮಾನ ಅಂತ ಹೇಳಲಿಕ್ಕೆ ಯಾರಿಲ್ವೇ ಇಲ್ಲ, ಅದು ಬೇರೆ ವಿಷಯ. ಆದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಉತ್ತಮವಾದ ಗ್ರಂಥಗಳನ್ನೇ ರಚನೆ ಮಾಡಿದ್ದಾರೆ. ಆ ಗ್ರಂಥಗಳ ಅಧ್ಯಯನದಿಂದ ನಮಗೆ ಲಾಭ ಬೇಕಾದಷ್ಟಾಗಬಹುದು. ಆದರೆ ಆ ಗ್ರಂಥಗಳು ಇವತ್ತಿಗೂ ಕತ್ತಲೆಯಲ್ಲಿವೆ. ಕೆಲವು ಗ್ರಂಥಗಳು ಪ್ರಕಾಶಕ್ಕೆ ಬಂದಿಲ್ಲ, ಅರ್ಥಾತ್ ಇವತ್ತಿನ ಭಾಷೆಯಲ್ಲಿ ಅದು ಮುದ್ರಣ ಆಗಿ ಪ್ರಕಾಶನ ಆಗಿಲ್ಲ. ಇನ್ನೆಷ್ಟೋ ಗ್ರಂಥಗಳು ಮುದ್ರಣ ಆಗಿವೆ, ಪ್ರಕಾಶನ ಆಗಿವೆ, ಕಪಾಟಗಳಲ್ಲಿವೆ, ಆದರೆ ಯಾರ ತಲೆಯಲ್ಲಿ ಹೋಗಿಲ್ಲ ಇನ್ನು. ಭಗವಂತ ಸರ್ವೋತ್ತಮನಾದ ಪರಮಾತ್ಮ ಮಹಾಭಾರತವನ್ನು ರಚನೆ ಮಾಡಿ, ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿ ನಮ್ಮ ಕೈಗೆ ಸಿಗೋ ಹಾಗೆ ಅನುಗ್ರಹ ಮಾಡಿದ್ದಿಲ್ಲ ಅಂದರೆ ಎಂಥ ದೊಡ್ಡ ಭಾಗ್ಯದಿಂದ ನಾವು ವಂಚಿತರಾಗ್ತಾ ಇದ್ವಿ. ಆ ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಗ್ರಂಥ ರಚನೆ ಮಾಡುವುದರ ಜೊತೆಗೆ ಗ್ರಂಥ ಪ್ರವರ್ತಕರನ್ನ ವ್ಯವಸ್ಥೆ ಮಾಡಿದ್ದಾನೆ. ನಿನ್ನೆ ದಿವಸ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ನಾರದಂ ಪಾಠಯಿತ್ವಾಚ, ನಾರದರಿಗೆ ಪಾಠವನ್ನು ಹೇಳಿ ಅವರಿಗೆ ದೇವಲೋಕದಲ್ಲಿ ಪ್ರವರ್ತನ ಮಾಡುವುದಕ್ಕೆ ಆಜ್ಞೆ ಮಾಡಿದ. 30 ಲಕ್ಷ ಶ್ಲೋಕಗಳನ್ನು
ದೇವಲೋಕದಲ್ಲಿ ನೀವು ಪ್ರವರ್ತನ ಮಾಡಬೇಕು ಎಂಬುದಾಗಿ. ಅದರಂತೆ ಅಸಿತ ದೇವಲರಿಗೆ 15 ಲಕ್ಷ ಶ್ಲೋಕಗಳನ್ನು ಪಿತೃಲೋಕದಲ್ಲಿ ಪ್ರವರ್ತನ ಮಾಡುವುದಕ್ಕೆ, 14 ಲಕ್ಷ ಶ್ಲೋಕಗಳನ್ನು ಗಂಧರ್ವ ಯಕ್ಷ ರಾಕ್ಷಸರಿಗೆ, ಸಜ್ಜನರಾದ ರಾಕ್ಷಸರು, ನಿವೃತ್ತಿ ಮೊದಲಾದಂತಹ ಆ ರಾಕ್ಷಸರಿಗೆ ಉಪದೇಶ ಮಾಡುವುದಕ್ಕೋಸ್ಕರ ಶುಕಾಚಾರ್ಯರಿಗೆ ಪರಮಾತ್ಮ ಉಪದೇಶ ಮಾಡಿ ಕಳಿಸಿದ್ದಾನೆ. ಭೂಲೋಕದಲ್ಲಿ ಪ್ರವರ್ತನ ಮಾಡುವುದಕ್ಕೆ ವೈಶಂಪಾಯನರಿಗೆ ಹೇಳಿದ್ದಾನೆ ಎಂಬ ವಿಷಯವನ್ನು ನಿನ್ನೆ ದಿವಸ ತಿಳಿದಿದ್ದೀರಿ. ಆ ನಂತರದಲ್ಲಿ ಆದಿ ಇವರಿಗೆ ನಾರದರು ಅಂತ ಕರೆಯುವುದಕ್ಕೆ ಕಾರಣವನ್ನ ನೀವೆಲ್ಲ ತಿಳಿದಿದ್ದೀರಿ. ನಾರಂ ಜ್ಞಾನಂ ದದಾತೀತಿ ನಾರದ. ನರ ಎಲ್ಲ ಮನುಷ್ಯರು, ಪುರುಷರು ಅಂತ ತಾತ್ಪರ್ಯ. ಮನುಷ್ಯರಿಗೆ ಮಾತ್ರ ಅವರು ಜ್ಞಾನೋಪದೇಶ ಮಾಡುವುದಾದ್ರೆ ದೇವಲೋಕ ಪ್ರವೃತ್ತಿಗಾಗಿ ಯಾಕೆ ಅವರನ್ನು ಕಳಿಸಿದರು ಅಂತ, ಅವರು ದೇವರ್ಷಿಗಳು. ಮನುಷ್ಯನಿಗೂ ಉಪದೇಶ ಮಾಡ್ತಾರೆ. ವಿಶೇಷವಾಗಿ ಈಗ ದೇವಲೋಕದಲ್ಲಿ ಮಹಾಭಾರತದ ಪ್ರವೃತ್ತಿಗಾಗಿ ಅವರು ಪರಮಾತ್ಮನಿಂದ ಆದಿಷ್ಟರಾದವರು. ಅದಕ್ಕೆ ವಾದಿರಾಜ ಶ್ರೀಪಾದಂಗಳವರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ದೇವಲೋಕದಲ್ಲಿ ಬ್ರಹ್ಮದೇವರು, ವಾಯುದೇವರು, ಶೇಷದೇವರು, ಗರುಡದೇವರು, ಇವರೆಲ್ಲ, ಸೂರ್ಯ ಇತ್ಯಾದಿಗಳಿದ್ದಾರೆ. ವೇದವ್ಯಾಸದೇವರಿಂದ ನೇರವಾಗಿ ಉಪದೇಶ ಪಡೆದ ಮಹಾನುಭಾವರವರೆಲ್ಲ. ಕೆಲವರು ನೇರವಾಗಿ ಪ್ರತ್ಯಕ್ಷವಾಗಿ ಉಪದೇಶ ಪಡೆದಿದ್ದಾರೆ, ಕೆಲವರು ವೇದವ್ಯಾಸದೇವರ ಶಿಷ್ಯರಲ್ಲಿ ಪ್ರವೇಶ ಮಾಡಿದ್ದಾರೆ, ನೇರವಾಗಿಯೂ ಉಪದೇಶ ಪಡೆದಿದ್ದಾರೆ ಗರುಡ ಶೇಷಾದಿಗಳು. ಜೊತೆಗೆ ಪೈಲರಲ್ಲಿ ಶೇಷ. ಅದರಂತೆ ಗರುಡದೇವರು ಸುಮಂತು ಮತ್ತು ಭೃಗು ಋಷಿಗಳಲ್ಲಿ, ಬ್ರಹ್ಮದೇವರು ವೈಶಂಪಾಯನರಲ್ಲಿ, ಹೀಗೆ ಋಷಿಗಳಲ್ಲಿ ಅಂತರ್ಯಾಮಿಗಳಾಗಿಯೂ, ಬ್ರಹ್ಮದೇವರಂತೂ ಕೇಳಬೇಕಾಗಿಲ್ಲ, ಸಾಕ್ಷಾತ್ತಾಗಿಯೂ ಮುಖ್ಯ ಅಧಿಕಾರಿಗಳು ಅವರೇ. ಪರಮಾತ್ಮನಿಂದ ನೇರವಾಗಿ ಅನುಗ್ರಹವನ್ನು ಪಡೆದ ಉತ್ತಮ ದೇವತೆಗಳವರು. ಅವರಿಗೆಲ್ಲ ನಾರದರು ಉಪದೇಶ ಮಾಡಿದ್ದಾರೆ ಅಂತ ತಿಳಿಯಬಾರದು. ನಾರದರು 14ನೆಯ ಕಕ್ಷೆಯಲ್ಲಿ ಬರ್ತಾರೆ ತಾರತಮ್ಯದಲ್ಲಿ. ಆ ನಾರದರಿಗಿಂತಲೂ ಚಿಕ್ಕವರಾದವರು ಯಾರೋ, ಪರಮಾತ್ಮನಿಂದ ನೇರವಾಗಿ ಬ್ರಹ್ಮಾದಿಗಳಿಂದ ಉಪದೇಶವನ್ನು ಪಡೆಯದವರು ಯಾರೋ, ಅವರೆಲ್ಲರಿಗೆ ನಾರದರು ಉಪದೇಶ ಮಾಡಿದ್ದಾರೆ ಎಂಬುದಾಗಿ ತಿಳಿಯಬೇಕು ಅಂತ. ಆದ್ದರಿಂದ ನಾರದರ ಬಗ್ಗೆ ವಿಶೇಷವಾಗಿ ನಾವು ಚಿಂತನವನ್ನು ಮಾಡಬೇಕು. ನಾರಂ ಜ್ಞಾನಂ ದದಾತಿ ಇತಿ ನಾರದ. ನಾರದರು ವಿಶೇಷವಾಗಿ ಭಕ್ತಿ ಸೂತ್ರಗಳನ್ನು ರಚನೆ ಮಾಡಿ ಭಕ್ತಿ ಮಾರ್ಗವನ್ನು ಪ್ರವರ್ತನ ಮಾಡಿದವರು ಹೌದು. ನಾರದರಿಗೆ ಎಲ್ಲ ಶಾಸ್ತ್ರಗಳು ಗೊತ್ತಿತ್ತು. ಛಾಂದೋಗ್ಯೋಪನಿಷತ್ತಿನ 7ನೆಯ ಅಧ್ಯಾಯದಲ್ಲಿ ಸನತ್ಕುಮಾರರಿಂದ ನಾರದರು ಉಪದೇಶ ಪಡೆಯುವುದಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಒಂದು ಗುರುಕುಲದಲ್ಲಿ ಸೇರ್ತಾನೆ ಅಂದರೆ ಏನಪ್ಪ ಇದೀಗ ಹೊಸದಾಗಿ ಬರ್ತಾ ಇದ್ದೀಯಾ ಅಥವಾ ಬೇರೆ ಕಡೆಗೆ ಗುರುಕುಲದಲ್ಲಿ ಅಥವಾ ನಿಮ್ಮ ತಂದೆ ಹತ್ರ ಏನಾದರೂ ಅಲ್ಪ ಸ್ವಲ್ಪ ಓದಿಕೊಂಡು ಬಂದಿದ್ದೀಯಾ ಅಂತ ವಿಚಾರಿಸಿ, ಓದಿಕೊಂಡು ಬಂದಿದ್ದರೆ ಅದರ ಮುಂದಿನ ಪಾಠಗಳನ್ನು ಹೇಳ್ತಾರೆ. ಹಾಗೆ ಸನತ್ಕುಮಾರರು ನಾರದರಿಗೆ ಕೇಳ್ತಾರೆ, ಏನು ಓದಿದ್ದೀರಿ, ನಾವೇನು ಪಾಠ ಹೇಳಬೇಕು ಮುಂದೆ ಅಂತ. ಏನದು ನಾರದರು ಕೊಟ್ಟ ಲಿಸ್ಟು, ಇನ್ನೇನು ಉಳಿಯಲೇ ಇಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ ಎಲ್ಲವನ್ನೂ, ದೇವಶಾಸ್ತ್ರ, ಭೂತಶಾಸ್ತ್ರ, ನಿಧಿಶಾಸ್ತ್ರ, ನಕ್ಷತ್ರ ವಿದ್ಯಾ ಎಲ್ಲವನ್ನೂ ಅಧ್ಯಯನ ಮಾಡಿದ್ದೇವೆ ಅಂತ ಹೇಳ್ತಾರೆ. ಇನ್ನೇನು ಉಳಿತು ಅಂದರು. ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇನೆ ಅಂತ ಹೇಳಿದ ಮೇಲೆ, ಆದರೂ ವಿಶೇಷವಾಗಿ ಆ ಶಾಸ್ತ್ರ ಪ್ರತಿಪಾದ್ಯನಾದ ಆ ಭಗವಂತನ ತತ್ವವನ್ನು ಇನ್ನೂ ವಿಶೇಷವಾಗಿ ಸೂಕ್ಷ್ಮವಾಗಿ ನಿಮ್ಮ ಮುಖದಿಂದ ತಿಳಿಯಬೇಕು ಅಂತ. ಸೋಹಂ ನಾಮವಿದೇವಾಸ್ಮಿನಾತ್ಮವಿತ್. ಇದೆಲ್ಲ ನಾಮ. ನಾಮ ಅಂದ ಕ್ಷಣಕ್ಕೆ ನಮ್ಮ ತಲೆಯಲ್ಲಿ ಬರೋದು ರಾಮ, ಕೃಷ್ಣ, ಗೋವಿಂದ,
ವಿಶ್ವ, ವಿಷ್ಣು, ವಷಟ್ಕಾರ ಇದಷ್ಟೇ ದೇವರ ನಾಮ ಅಂತ ನಾರದರು ಹೇಳ್ತಾರೆ. ನಾಮ ಅಂದ್ರೆ ಪ್ರಪಂಚದೊಳಗಿರುವ ಎಲ್ಲಾ ಸಾಹಿತ್ಯವೂ ದೇವರ ನಾಮವೇ. ಸೋಹಂ ನಾಮವಿದೇವಾಸ್ಮಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಾದಿ ಸಕಲ ಶಾಸ್ತ್ರಗಳನ್ನು ನಾನು ತಿಳಿದರೂ ಭಗವಂತನ ನಾಮಗಳನ್ನು ತಿಳಿದಿದ್ದೇನೆ. ಅದೆಲ್ಲ ಭಗವಂತನ ನಾಮವೇ, ಭಗವಂತನ ಮಹಿಮೆಯನ್ನು ಕೊಂಡಾಡುವುದೇನೆ. ಆದರೂ ಆ ನಾಮ ಪ್ರತಿಪಾದ್ಯನಾದ ಪರಮಾತ್ಮನ ಸೂಕ್ಷ್ಮವಾದ, ನನಗೆ ಗೋಚರವಾಗದ ಅನೇಕ ಮಹಿಮೆಗಳು, ಮಹತ್ವಗಳು, ತತ್ವಗಳು ಇವೆ. ಅವು ನನಗಿಂತಲೂ ಉತ್ತಮರಾದ ನಿಮಗೆ ಗೊತ್ತು. ಇವರು ತಾರತಮ್ಯದಲ್ಲಿ 14ನೆಯ ಕಕ್ಷೆಯಲ್ಲಿ ನಾರದರು ಬರ್ತಾರೆ. ಸನತ್ಕುಮಾರರು 8ನೆಯ ಕಕ್ಷೆಯಲ್ಲಿ ಬರ್ತಾರೆ. ಕಾಮನ ಅವತಾರ. ಹಾಗಾಗಿ ನನಗಿಂತಲೂ ತಾವು ಬಹಳ ದೊಡ್ಡವರು, ನಮ್ಮ ಗುರುಗಳು ಉಪದೇಶ ಮಾಡಬೇಕು ಅಂತ ಕೇಳ್ತಾರೆ. ಹಾಗಾಗಿ ಅಂತಹ ಸನತ್ಕುಮಾರರ ಶಿಷ್ಯರಾಗಿ ಸಕಲ ಶಾಸ್ತ್ರಾರ್ಥಗಳನ್ನು ತಿಳಿದು ಭಕ್ತಿ ಸೂತ್ರಗಳನ್ನು ರಚನೆ ಮಾಡಿ ಭಕ್ತಿಯ ಪ್ರಪಂಚನವನ್ನು ವಿಶ್ವದಾದ್ಯಂತ ಮಾಡುವುದಕ್ಕೆ ಮೂಲ ಕಾರಣರಾದಂತಹ ಮಹಾನುಭಾವರು ನಾರದರು. ಸನತ್ಕುಮಾರ ಶಿಷ್ಯಾಯ ಸರ್ವಶಾಸ್ತ್ರಾರ್ಥ ವೇದಿನೇ ವಿಷ್ಣು ಭಕ್ತಿ ಪ್ರಬೋಧಾಯ ನಾರದಾಯ ನಮೋ ನಮಃ ಅಂತ. ಸನತ್ಕುಮಾರರ ಶಿಷ್ಯರು, ಎಲ್ಲ ಶಾಸ್ತ್ರಗಳ ಅರ್ಥವನ್ನು ಅವರಿಂದಲೇ ಕೇಳಿ ತಿಳಿದವರು, ವಿಷ್ಣು ಭಕ್ತಿಯನ್ನು ವಿಶೇಷವಾಗಿ ಪ್ರಬೋಧನಗೊಳಿಸಿದವರು ಅಂತಹ ನಾರದರು. ಹೀಗಾಗಿ ನಾರಂ ಉತ್ತಮವಾದ ಜ್ಞಾನವನ್ನು ಹಾಗೂ ಉತ್ತಮವಾದ ಭಕ್ತಿಯನ್ನು ಜಗತ್ತಿಗೆ ನೀಡಿದವರು ನಾರದರು ಎಂಬುದಾಗಿ ನಾವು ಆ ನಾರದರ ಬಗ್ಗೆ ತಿಳಿಯಬೇಕಾದದ್ದು. ಇನ್ನೊಂದು ನಾರದರ ಬಗ್ಗೆ ನಾವು ತಿಳಿಯೋದಾದರೆ, ಈ ನಮ್ಮ ಆದ್ಯಂತಾಕ್ಷರಗಳ ಚಿಂತನದ ಕ್ರಮದಲ್ಲಿ ನಾವು ತಿಳಿಯೋದಾದರೆ, ಹೇಗೆ ದೇವರ ನಾಮ ಸಂಕೀರ್ತನವನ್ನು ಮಾಡಬೇಕು. ಋಗ್ವೇದಾದಿ ಸಕಲ ಸಚ್ಚಾಸ್ತ್ರಗಳ ಉಪದೇಶ ಮಾಡುವವರು ನಾರದರು. ಮಹಾಭಾರತವನ್ನು ದೇವಲೋಕದಲ್ಲಿ ಪ್ರವರ್ತನ ಮಾಡಿದವರು, 30 ಲಕ್ಷ ಶ್ಲೋಕಗಳ ಪ್ರವರ್ತನ ಮಾಡಿದವರು ನಾರದರು. ಅದೇ ನಾರದರು ನಾನು ಭಾರಿ, ನನ್ನ ಹತ್ರ ಬರೋದಾದರೆ ಬರೀ MA PhD ಸ್ಟೂಡೆಂಟ್ಸ್ ಅಷ್ಟೇ ಬರಬೇಕು, ABCD ಎಲ್ಲ ನಾನು ಹೇಳೋದಿಲ್ಲ ಅಂತ ಕೆಲವರು ಅಂತಾರಲ್ಲ. ಅಥವಾ ಸಂಸ್ಕೃತದೊಳಗೆ ಇದೆಲ್ಲ ಸಾಂಖ್ಯಿಕ ವ್ಯಾಕರಣ ಸಾಹಿತ್ಯ ಓದೋದಕ್ಕೆ ನನ್ನ ಹತ್ರ ಬರಬಾರದು, ಬಹಳ ಉದ್ಗ್ರಂಥಗಳನ್ನು ಓದೋದಾದರೆ ಬರಬೇಕು. ಹಾಗಲ್ಲ ನಾರದರು. ಅವರು ನಾಮ ಸಂಕೀರ್ತನದ ಮಹತ್ವ ತಿಳಿಸಿಕೊಟ್ಟವರು ಅವರೇ. ನಾರಾಯಣ 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 ಅಂತ ಯಾವಾಗಲೂ ಭಗವನ್ನಾಮಗಳನ್ನು ಹೇಳ್ತಾ, ಆ ನಾಮಗಳ ಮಹತ್ವವನ್ನು ತಿಳಿಸ್ತಾ, ಹರಿನಾಮ ಸಂಕೀರ್ತನದ ಭಕ್ತಿಪೂರ್ವಕವಾಗಿ ಹರಿಗೆ ಮಾಡುವಂತಹ ಪ್ರಣಾಮದ ಪದ್ಧತಿಯನ್ನು ಕಲಿಸಿಕೊಟ್ಟವರು ಕೂಡ ನಾರದರು. ಯಾಕೆ ಅಂದರೆ ನೋಡಿ, ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಇದು ಕೊನೆ ಶ್ಲೋಕ ಶ್ರೀಮದ್ ಭಾಗವತದಲ್ಲಿ. ನಾಮ ಸಂಕೀರ್ತನ ಮತ್ತು ಪ್ರಣಾಮ ಇವೆರಡರ ಮಹತ್ವವನ್ನು ತಿಳಿಸ್ತದೆ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ. ಪರಮಾತ್ಮನ ನಾಮಗಳನ್ನು ಉಚ್ಚಾರಣೆ ಮಾಡಿದರೆ ಎಲ್ಲ ಪಾಪಗಳ ಪರಿಹಾರವಾಗ್ತದೆ. ಪರಮಾತ್ಮನನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಎಲ್ಲ ದುಃಖಗಳ ಪರಿಹಾರವಾಗ್ತದೆ ಅಂತ ಈ ತತ್ವವನ್ನು ಜಗದಾದ್ಯಂತ ಓಡಾಡಿ ಸಂಚಾರ ಮಾಡಿ ಪ್ರಚಾರ ಮಾಡಿದವರು ನಾರದರು. ಆದ್ದರಿಂದ ನಾರದರು. ಯಾಕೆ? ಮೊದಲನೇ ಅಕ್ಷರ ಏನು ಈ ಶ್ಲೋಕದ್ದು? ನಾ. ಕೊನೆಯ ಅಕ್ಷರ ರಂ. ನಾರಂ ದದಾತೀತಿ ನಾರದ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ನಾರಂ. ನಾರಂ ದದಾತಿ ಅಂದರೆ ಈ ಭಾಗವತ ಶ್ಲೋಕ ಪ್ರತಿಪಾದ್ಯವಾದ ಪ್ರಮೇಯವನ್ನು ಜಗತ್ತಿಗೆ ನೀಡಿದವರು ನಾರದರು, ಅಂತಹ ಮಹಾನುಭಾವರು. ಹೀಗಾಗಿ ಆ ನಾರದರ ಮಹತ್ವವನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಅವರಿಗೆ ಬಹಳ ಜನ ಶಾಪ ಕೊಟ್ಟಿದ್ದಾರೆ. ದುರ್ಭಗ ಅಂತ ಒಬ್ಬಳು ಚತುರ್ಥ ಸ್ಕಂದದಲ್ಲಿ ಬರ್ತದೆ. ಮುಪ್ಪಿಗೆ ಅಭಿಮಾನಿನಿ ಅವಳು. ಅಂತಹ ದುರ್ಭಗ, ದೌರ್ಭಾಗ್ಯ ದೇವತೆ ಅಂತಿದ್ದ ದೇವತೆ ಅಲ್ಲೇ ಅಲ್ಲ ಅವಳು, ಆ ದೌರ್ಭಾಗ್ಯಕ್ಕೆ ಅಭಿಮಾನಿನಿ. ಅಂಥವಳು ಶಾಪ ಕೊಡ್ತಾಳೆ. ಯಾಕೆಂದ್ರೆ ಅವರನ್ನು ಇವರು ಮದುವೆ ಆಗೋದಿಲ್ಲ. ಇವರು ಪರಮಹಂಸ ಸನ್ಯಾಸಿಗಳಿವರು ನಾರದರು. ಪರಮಹಂಸರು ಅವಳ ಜೊತೆಗೆ ಮದುವೆ ಆಗಲಿ ಅಂತ ಅವಳ ಅಪೇಕ್ಷೆ ಪಟ್ಟರೆ ಆಗೋದಿಲ್ಲ ಅಂತ. ಹಾಗಾದ್ರೆ ನೀವು ಒಂದು ಕಡೆ ನಿಲ್ಲಬೇಡಿ, ಯಾವಾಗಲೂ ಸುತ್ತಾ ಇರಿ ಅಂತ ಶಾಪ ಕೊಡ್ತಾರೆ. ದಕ್ಷ ಪ್ರಜಾಪತಿಗೆ 10,000 ಜನ ಮಕ್ಕಳು ಹರಿಯಶ್ವರು ಅಂತ, 1,000 ಜನ ಶಬಲಾಶ್ವರು ಅಂತ,
ಅವರೆಲ್ಲರಿಗೂ ವೈರಾಗ್ಯವನ್ನು ಉಪದೇಶ ಮಾಡಿ ಯಾರೂ ರಾಜ್ಯಭಾರ ಮಾಡದೇ ಇರೋ ಹಾಗೆ ರಾಜ್ಯದಿಂದ ಅವರನ್ನೆಲ್ಲರನ್ನು ನಾರಾಯಣ ಸರೋವರಕ್ಕೆ ತಪಸ್ಸು ಮಾಡುವುದಕ್ಕೆ ಕಳಿಸಿಬಿಡ್ತಾರೆ ನಾರದರು. ಆಗಲೂ ದಕ್ಷ ಪ್ರಜಾಪತಿಗೆ ಕೋಪ ಬಂದು, ನೀವು ಒಂದು ಕಡೆಗೆ ನಿಲ್ಲೋದೇ ಬೇಡ, ಯಾವಾಗಲೂ ಸಂಚಾರ ಮಾಡ್ತಾ ಇರ್ರಿ ಅಂತ ಶಾಪ ಕೊಡ್ತಾನೆ. ಈ ಎರಡೂ ಶಾಪಗಳೇ ಅಲ್ಲ, ಇವು ಅವರಿಗೆ ವರ. ಇದು ಅವರಿಗೆ ಎಲ್ಲ ಕಡೆಗೆ ಹರಿಭಕ್ತಿಯ ಪ್ರಸಾರವನ್ನು ಮಾಡಬೇಕು ಅನ್ನುವ ಅಪೇಕ್ಷೆ ಇದ್ದಾಗ ಈ ತರಹದ ಶಾಪಗಳು ಅವರಿಗೆ ವರ ಆಯಿತು. ಇಂತಹ ಮಹಾನುಭಾವರು ನಾರಾಯಣ ಅಂತ ಪರಮಾತ್ಮನಿಗೆ ಕರೆಯೋದು. ಯಾಕೆ ಅಂದರೆ ನಾರ ಅಂದರೆ ಗುಣಗಳು, ಆ ಗುಣಗಳಿಗೆ ಆಶ್ರಯನಾದದ್ದರಿಂದ ಪರಮಾತ್ಮನನ್ನು ನಾರಾಯಣ ಅಂತ ಕರೀತಾರಲ್ವಾ. ಪರಮಾತ್ಮ ಬೇರೆ, ಭಗವಂತನ ಗುಣಗಳು ಬೇರೆ ಅಲ್ಲ. ನಾರ ಅಂದರೆ ಜ್ಞಾನ ಆನಂದ ಮೊದಲಾದ ಪರಮಾತ್ಮನ ಅನಂತ ಗುಣಗಳು ಅಂದರೆ ಪರಮಾತ್ಮನೇ ಅದು. ನಾರಾನ್ ದದಾತೀತಿ ನಾರದ, ಆ ಗುಣಗಳನ್ನು ಜಗತ್ತಿಗೆ ಕೊಡುವವರು, ಉಪದೇಶ ಮಾಡುವವರು, ಅಂದರೆ ಭಗವತ್ ಸ್ವರೂಪವನ್ನು ಉಪದೇಶ ಮಾಡುವವರು ಅನ್ನುವುದಕ್ಕಾಗಿಯೂ ಕೂಡ ನಾರದರು ಅಂತ. ಅವರು ನಾರದರು ಬರೀ ಜಗಳ ಹಚ್ತಾರೆ, ಒಬ್ಬರಿಗೊಬ್ಬರಿಗೆ ಚಾಡಿ ಹೇಳಿ ಜಗಳ ಹಚ್ಚಿ ಸಜ್ಜನರ ಮಧ್ಯದಲ್ಲಿ ವಿನಾಕಾರಣವಾಗಿ ಕಲಹ ಹುಟ್ಟಿಸ್ತಾರೆ. ತೋರಿಸಿ ಹಾಗೆ ಎಲ್ಲಿ ಕಲಹ ಹುಟ್ಟಿಸಿದ್ದಾರೆ. ಸಜ್ಜನರ ಮಧ್ಯದಲ್ಲಿ ಕಲಹ ಹುಟ್ಟಿಸಿದವರಲ್ಲ ಅವರು. ಕಂಸನಿಗೆ ಒಂದು ರೀತಿ ಹೇಳಿದರು ವಸುದೇವ ದೇವಕಿಯರ ಬಗ್ಗೆ, ನೀನು ಸುಮ್ಮನೆ ಬಿಟ್ಬಿಡ್ಬೇಡ ಅವರನ್ನ, ಅವರೆಲ್ಲ ದೇವತೆಗಳ ಅವತಾರ, ಅವರೆಲ್ಲ ಅಸುರರನ್ನು ಸಂಹಾರ ಮಾಡಲಿಕ್ಕೆ ಹುಟ್ಟಿದವರು, ನೀವೆಲ್ಲ ಅಸುರರು, ಹಿಂಗೆ ಸುಮ್ಮನೆ ಬಿಟ್ಬಿಟ್ರೆ ಹೇಗೆ ಅಂತೆಲ್ಲ ಹೇಳಿದ್ದೀಯ. ಯಾಕೆ? ಕಂಸ ಒಳ್ಳೆಯವನ, ಅವನು ಸಜ್ಜನನ ಅಲ್ಲ, ಕಂಸ ದುರ್ಜನ, ಅವನು ಅಸುರ. ಅವನನ್ನು ಸಂಹಾರ ಮಾಡಬೇಕಾಗಿದೆ ಪರಮಾತ್ಮ, ಅದಕ್ಕಾಗಿ ಅವತಾರ ಮಾಡಿದ್ದಾನೆ ಭೂಭಾರ ಹರಣಕ್ಕಾಗಿ. ಆ ಕಂಸ ತಾನು ಎಲ್ಲ ರಾಕ್ಷಸರನ್ನು, ಎಲ್ಲ ಅಸುರರನ್ನು, ತನ್ನ ಸಂಬಂಧಿಕರನ್ನು ಒಟ್ಟು ಸೇರಿಸಿ ಕೃಷ್ಣನ ದ್ರೋಹ ಮಾಡಬೇಕು. ಆಮೇಲೆ ಕೃಷ್ಣನಿಂದ ಅವರೆಲ್ಲರ ಸಂಹಾರ ಆಗಬೇಕು. ಇದೇ ದೇವತಾ ಕಾರ್ಯ, ಭೂಭಾರ ಹರಣದ ಕಾರ್ಯ. ಅದಕ್ಕಾಗಿ ನಾರದರು ಆ ತರಹ ಮಾತುಗಳನ್ನಾಡ್ತಾರೆ ಹೊರತು ವಿನಾಕಾರಣ ಸಜ್ಜನರ ಮಧ್ಯದಲ್ಲಿ ದ್ವೇಷ ಬಿತ್ತುವವರಲ್ಲ, ದೋಷ ಹುಟ್ಟಿಸುವವರಲ್ಲ, ದ್ವೇಷ ಬಿತ್ತುವವರಲ್ಲ. ಆದ್ದರಿಂದ ಅವರ ಬಗ್ಗೆ ಹಾಗೆ ತಪ್ಪು ತಿಳಿಯಬೇಡಿ ಅಂತ. ಅರ ಅಂದ್ರೆ ದೋಷ, ಅರದ ಅಂದ್ರೆ ದೋಷದ ಬೀಜ ಬಿತ್ತುವವರು. ನ ಅರದ, ಇವರು ಯಾರಿಗೂ ದೋಷದ ಬೀಜ ಬಿತ್ತುವವರಲ್ಲ. ಬಿತ್ತಿದರೆ ಭಕ್ತಿ ಬೀಜ ಬಿತ್ತುವವರು, ಜ್ಞಾನದ ಬೀಜ ಬಿತ್ತುವವರು, ವೈರಾಗ್ಯದ ಬೀಜ ಬಿತ್ತುವವರೇ ಹೊರತು ಅರದ ಅಲ್ಲ ಇವರು. ನಾರದ. ಹಾಗಾದರೆ ನಾರ ನಿರ್ದೋಷನಾದ ಪರಮಾತ್ಮ, ನಾರ ಆ ಭಗವಂತನ ಗುಣಗಳು, ಅದನ್ನೇ ಜಗತ್ತಿಗೆ ಉಪದೇಶ ಮಾಡುವವರೇ ಹೊರತು ಇನ್ಯಾವ ತಪ್ಪು ಭಾವನೆಗಳನ್ನು ಸಜ್ಜನರಲ್ಲಿ ಹುಟ್ಟಿಸುವವರಲ್ಲ. ದುರ್ಜನರಲ್ಲಿ ಹುಟ್ಟಿಸಬೇಕಾದದ್ದೇ ಧರ್ಮ, ಅದು ಬೇರೆ ವಿಚಾರ. ಆದ್ದರಿಂದ ನಾರದಂ ಪಾಠಯಿತ್ವಾಚ ದೇವಲೋಕ ಪ್ರವೃತ್ತಯೇ ಆದಿಶತ್ ಸಸೃಜೇ ಸೋಥ ರೋಮಾಂಚಾದ್ರೋಮಹರ್ಷಣಂ. ವೇದವ್ಯಾಸದೇವರು ಆನಂದದಿಂದ ರೋಮಾಂಚನ ಆದಾಗ, ಮೈ ಮೇಲಿನ ಕೂದಲುಗಳೆಲ್ಲ ನವಿಲೇರಿ ನಿಂತಾಗ ರೋಮಹರ್ಷಣರನ್ನು ಸೃಷ್ಟಿ ಮಾಡಿದರು. ಕೂರ್ಮ ಪುರಾಣದ ಒಂದು ವಚನವನ್ನು ಕೊಟ್ಟು ವ್ಯಾಖ್ಯಾನಕಾರರು ಮಧುಸೂದನ ಭಿಕ್ಷಗಳು, ಅನಂತ ಭಟ್ಟರು, ತಾಮ್ರಪರ್ಣಿ ಆಚಾರ್ಯರೇ ಮೊದಲಾದಂತಹ ಅನೇಕ ವ್ಯಾಖ್ಯಾನಕಾರರು ಹೇಳುತ್ತಾರೆ, ಈ ರೋಮಹರ್ಷಣರ ತಂದೆ ಒಬ್ಬರು ಸೂತರಿದ್ರು. ವೇದವ್ಯಾಸದೇವರಿಂದ ಉಪದೇಶವನ್ನ ಕೇಳುವಾಗ ಅವರಿಗೆ ಆನಂದ ಆಯಿತು, ರೋಮಾಂಚನ ಆಯಿತು. ಕೂದಲುಗಳೆಲ್ಲ ಮೈ ಮೇಲೆ ಇದ್ದದ್ದು ನಿಗರಿ ನಿಂತಿವೆ. ಆ ಆನಂದ ಆದಾಗ ಇವರು ಹುಟ್ಟುತ್ತಾರೆ ಅನ್ನೋದಕ್ಕೆ ಅವರಿಗೆ ರೋಮಹರ್ಷಣ ಅಂತ. ಅಥವಾ ವೇದವ್ಯಾಸದೇವರು ಸೃಷ್ಟಿ ಮಾಡಿದರು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರಲ್ಲ, ಅಂದರೆ ಇದು ಅಂತರ್ಣೀತ ನಿಚ. ವೇದವ್ಯಾಸದೇವರು ಪಾಠ ಹೇಳಬೇಕಾದ್ರೆ ಹಾಗೆ ಹೇಳಬೇಕು, ಭಗವಂತನ ಮಹಿಮೆಯನ್ನ ಉಪದೇಶ ಮಾಡಬೇಕಾದ್ರೆ ಹಾಗೆ ಮಾಡಬೇಕು ಅಂತ. ನೀವು ದೇವರಿಗಿಂತ ಚೆನ್ನಾಗಿ ಉಪದೇಶ ಯಾರು ಮಾಡ್ಲಿಕ್ಕೆ ಸಾಧ್ಯ? ಆದರೆ ದೇವರು ಲೋಕ ಶಿಕ್ಷಣ ಮಾಡುವುದಕ್ಕೆ ಹಾಗೆ ಮಾಡಿ ತೋರಿಸ್ತಾನೆ, ಹೀಗೆ ಮಾಡಬೇಕು ಉಪದೇಶ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅಂತ.
ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ, ಯೋಹಿ ಆದರಂ ಉತ್ಪಾದಯನ್ನು ವ್ಯಾಖ್ಯಾತಿ, ಸ್ವಯಂ ಹಿ ಆದರಂ ಉತ್ಪಾದಯನ್ನು ವ್ಯಾಖ್ಯಾತಿ ಅಂತ. ಯಾರಿಗೆ ವಿಷ್ಣು ಭಕ್ತಿಯಾದಿ ಗುಣಗಳು ವಿಶೇಷವಾಗಿವೆ ಅಂಥವರ ಹತ್ರನೇ ಪಾಠ ಕೇಳಬೇಕಂತೆ. ಯಾಕೆ ಅಂದರೆ ಸಯೇವಹಿ ಆದರಂ ಉತ್ಪಾದಯನ್ನು ವ್ಯಾಖ್ಯಾಯತಿ. ಪಾಠ ಕೇಳೋದು ಅಂದರೆ ಸುಮ್ಮನೆ ಕೇಳೋದಲ್ಲ, ಕೇಳ್ತಾ ಇರುವಾಗ ವಿಷ್ಣು ಭಕ್ತಿಯ ಉದ್ರೇಕ ಆಗಬೇಕು, ಹಾಗೆ ಪಾಠ ಹೇಳಬೇಕು. ಕೃಷ್ಣ ಬಂದ, ಕಂಸನನ್ನು ಕೊಂದು ಹೋದ, ಏನು ಹೀಗೆ ಹೇಳಿದ್ರಿ? ಕೃಷ್ಣ ಕಂಸನನ್ನು ಕೊಂದ ಅನ್ನೋದನ್ನು ಹೀಗೆ ಹೇಳಬೇಕಾಗತ್ತೆ. ಏನ ಕಂಸನಿಂದ ಆದಂತಹ ಉಪಟಳಗಳು, ಯಾರ ಕಂಸ, ಅವನನ್ನು ಕೊಂದು ಎಷ್ಟು ದೊಡ್ಡ ಅನುಗ್ರಹ ಮಾಡಿದ ದೇವರು, ಕಾಲನೇಮಿ. ಕಂಸ ಯಾರು? ಕಾಲನೇಮಿ ಅವತಾರ, ದುಷ್ಟ ಕಾಮಗಳಿಗೆ ನಿಯಾಮಕ. ಕೇಳಿದ್ದೀರಿ ಅನೇಕ ಸಲ ನೀವು. ತೆಲುಗು ಭಾಷೆಯವರು ವಿಶೇಷವಾಗಿ ತಿಳಿಯಬೇಕು. ಕಾಲನೇಮಿ, ಕಾಲನೇಮಿ. ಇದರೊಳಗೆ ಮಧ್ಯದ ಅಕ್ಷರಗಳನ್ನು ತೆಗೆದ್ರೆ ಏನಾಗುತ್ತೆ? ಕಾಮಿ, ದುಷ್ಟ ಕಾಮಗಳಿಗೆ ಅಭಿಮಾನಿಯವನು. ತೆಲುಗು ಅಂತ ಯಾಕಂದ್ರೆ ಕಾಲನೇಮಿ, ಲನೆ ಅದನ್ನು ತಿರುಗಿಸಿದ್ರೆ ಲೇನಿ. ಆ ಲೇನಿ ಅನ್ನುವುದು ಲೇನಿ, ಅದನ್ನು ಬಿಟ್ಟುಬಿಟ್ರೆ ಕಾಮಿ ಆಗುತ್ತೆ. ಕಾಲನೇಮಿ ಕಾಮಿ. ಇವತ್ತೇನು ದುಷ್ಟ ಕಾಮನೆಗಳಿವೆ, ನೋಡಬಾರದನ್ನು ನೋಡಬೇಕು, ತಿರಬಾರದನ್ನು ತಿರಬೇಕು, ಕೇಳಬಾರದನ್ನು ಕೇಳಬೇಕೆನ್ನುವಂತಹ ದುಷ್ಟ ಕಾಮಗಳು. ಅಂತಹ ದುಷ್ಟ ಕಾಮಗಳನ್ನು ಕೊಟ್ಟು ಸತಾಯಿಸುವ ಕಾಲನೇಮಿ ಕಂಸ ಅವನನ್ನು ಸಂಹಾರ ಮಾಡಿ ಅವಧ್ಯನಾದವನು ಬ್ರಹ್ಮರುದ್ರಾದಿಗಳ ವರದಿಂದ ಇವತ್ತಿಗೂ ನಿಮ್ಮ ಹುಟ್ಟಿದ ಮಕ್ಕಳನ್ನು, ಹಾಲು ಕಂದಮ್ಮಗಳನ್ನು ಕತ್ತು ಹಿಸುಕಿ ಕೊಲ್ಲುವುದಕ್ಕೆ ಸಿದ್ಧನಿದ್ದನೋ ಏನೋ ಆ ಕಂಸ. ಅಂಥವರನ್ನು ಕೊಂದು ಪರಮೋಪಕಾರ ಮಾಡಿದವನು ಕೃಷ್ಣ. ಅಂದ್ರೆ ಭಕ್ತಿ ಬರ್ತದೆ. ಅದೆಲ್ಲ ಬಿಟ್ಟು ಕೃಷ್ಣ ಕಂಸನನ್ನು ಕೊಂದ ಅಂದ್ರೆ ಅದಕ್ಕಾಗಿ ಅದಕ್ಕೆ ಆದರವನ್ನು ಹುಟ್ಟಿಸ್ತಾ ವ್ಯಾಖ್ಯಾನ ಮಾಡಬೇಕು ಎಂಬುದಾಗಿ ಶ್ರೀಮಠ್ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಆ ರೀತಿ ವೇದವ್ಯಾಸ ದೇವರ ಉಪದೇಶ ಇದನ್ನೇನು ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅಚಿಂತ್ಯ, ಅನೂಹ್ಯ, ಅತರ್ಕ್ಯವಾದಂತಹ ವೇದವ್ಯಾಸ ದೇವರ ಪ್ರವಚನದ ಶೈಲಿ, ಪಾಠದ ಶೈಲಿ. ಅವರು ಆ ರೀತಿ ಪಾಠ ಹೇಳಿದರೆ ಕೇಳುವಂತಹ ಸೂತಾಚಾರ್ಯರು ಒಬ್ಬರು, ರೋಮಹರ್ಷಣರ ತಂದೆ, ಅವರಿಗೆ ರೋಮಾಂಚನ ಆಯಿತು ಮೈ ಮೇಲೆ. ಅವರಿಗೆ ರೋಮಾಂಚನ ಆಗೋ ಹಾಗೆ ಪಾಠ ಹೇಳಿ ಅವರಿಂದ ರೋಮಹರ್ಷಣರನ್ನು ಉತ್ಪಾದನೆ ಮಾಡಿಸಿದರು ವೇದವ್ಯಾಸ ದೇವರು ಎಂಬ ಅಭಿಪ್ರಾಯವನ್ನು ಎಲ್ಲ ವ್ಯಾಖ್ಯಾನಕಾರರು ಅಭಿಪ್ರಾಯಪಡ್ತಾರೆ. ವಾದರಾಜ ಶ್ರೀಪಾದಂಗಳವರ ಅಭಿಪ್ರಾಯದಲ್ಲಿ ವೇದವ್ಯಾಸ ದೇವರಿಂದಲೇ, ಅವರ ರೋಮಹರ್ಷಣದಿಂದಲೇ ರೋಮಹರ್ಷಣರು ಅವತಾರ ಮಾಡಿದ್ದಾರೆ ಎಂಬುದಾಗಿ ವಾದರಾಜ ಶ್ರೀಪಾದಂಗಳವರ ವ್ಯಾಖ್ಯಾನ ಇದೆ. ಎರಡೂ ರೀತಿಯಿಂದ ವ್ಯಾಖ್ಯಾನಕಾರರು ಅಭಿಪ್ರಾಯಪಡ್ತಾರೆ. ಪೂರ್ವ ಪುರಾಣದ ವಚನವನ್ನು ಈ ರೀತಿ ಕೊಡ್ತಾರೆ. ತ್ವಯಾಸೂತ ಮಹಾಬುದ್ಧೇ ಭಗವಾನ್ ಬ್ರಹ್ಮವಿತ್ತಮಃ ಇತಿಹಾಸ ಪುರಾಣಾರ್ಥಂ ವ್ಯಾಸ ಸಮ್ಯಕ್ ಉಪಾಸಿತಃ ತಸ್ಯತೆ ಸರ್ವರೋಮಾಣಿ ವಚಸಾ ಹರ್ಷಿತಾನಿ ದ್ವೈಪಾಯನೇನ ಭಗವನ್ ದ್ವೈಪಾಯನಸ್ಯ ಭಗವಾನ್ ಸೂತೋ ವೈ ರೋಮಹರ್ಷಣ ಅಂತ ಕೂರ್ಮ ಪುರಾಣ ಹಾಗೂ ಸ್ಕಂದ ಪುರಾಣ ಎರಡೂ ಕಡೆಗೂ ಇದೇ ಶ್ಲೋಕಗಳು ಬರ್ತವೆ. ಆ ಎರಡೂ ಪುರಾಣಗಳ ವಚನಕ್ಕನುಗುಣವಾಗಿ ಈ ರೀತಿ ವ್ಯಾಖ್ಯಾನವನ್ನು ಅನೇಕ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಅಂತಹ ರೋಮಹರ್ಷಣ ಇದರಲ್ಲಿ ಮುಖ್ಯ ನಾವು ತಿಳಿಯಬೇಕಾದ ಸಂದೇಶ, ವೇದವ್ಯಾಸದೇವರು ಸ್ವತಃ ಅಥವಾ ಆ ಸೂತರ ಮೂಲಕ ಅವರಿಗೆ ಅಷ್ಟು ಚೆನ್ನಾಗಿ ಪ್ರವಚನ ಮಾಡಿ ಅವರ ರೋಮಹರ್ಷಣ ಆಗುವಂತೆ, ರೋಮಾಂಚನ ಆಗುವಂತೆ ಮಾಡಿ ಆ ರೋಮಹರ್ಷಣರ ಸೃಷ್ಟಿಯನ್ನು ಮಾಡಿದ್ದಾರೆ. ಏನು ಅದ್ಭುತ ನೋಡಿ. ವೇದವ್ಯಾಸದೇವರ ಪ್ರವಚನ ಕೇಳುವಾಗ ಆದ ಆನಂದೋದ್ರೇಕದಿಂದ ಅವರಿಗೆ ರೋಮಹರ್ಷಣ ಆದರೆ, ರೋಮಗಳಲ್ಲಿ ಆ ಹರ್ಷದ ಅಭಿವ್ಯಕ್ತಿ ಆದರೆ ಹುಟ್ಟಿದ ವ್ಯಕ್ತಿ ಅಂತವರು ಹುಟ್ಟಿದರು. ಎಲ್ಲ ಪುರಾಣಗಳನ್ನ, ಇತಿಹಾಸವನ್ನ ಜಗತ್ತಿಗೆ ಉಪದೇಶ ಮಾಡುವಂತಹ ವ್ಯಕ್ತಿ ಹುಟ್ಟಿದರು. ತಂದೆ ತಾಯಿ ಹೇಗಿರ್ತಾರೆ ಹಾಗೆ ಮಕ್ಕಳಾಗ್ತಾರೆ. ಯಾವಾಗಲೂ ಹರಿಕಥಾಸಕ್ತನಾಗಿ ತಂದೆ, ಯಾವಾಗಲೂ ಹರಿಕಥಾಸಕ್ತಳಾಗಿ ತಾಯಿ, ಅದೇ ಮಾತು, ಅದೇ ಕಥೆ, ಇದೇ
ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹಿಂದೆ ನೀವು ಕೇಳಿದಿರಿ, ಸಂವಾದ ನಡೆಯಬೇಕು ಅಂತ. ಭಗವಂತನ ಮಹಿಮೆಗಳ ಕುರಿತಾದ ಸಂವಾದಗಳು ಮನೆಯಲ್ಲಿ ನಡೀತಾ ಇರಬೇಕು ಅಂತ. ಅದೇ ತರಹದ ಸಂವಾದಗಳು, ಅದೇ ತರಹದ ಹಾಡುಗಳು, ಅದೇ ಕಥೆಗಳು, ಯಾವಾಗಲೂ ಧರ್ಮಾಚರಣೆ, ಇದರೊಳಗೆ ಮುಳುಗಿ ಮುಳುಗಿ ಎದ್ದ ವಂಶದವರು, ತಂದೆ ತಾಯಿಗಳೆಲ್ಲ ಇದ್ರೆ ಹುಟ್ಟುವ ಮಕ್ಕಳು ಅಂತಹ ಸತ್ಕಾರ್ಯಗಳನ್ನು ಮಾಡುವಂತಹ ಮಕ್ಕಳೇ ಹುಟ್ಟುತ್ತಾರೆ. ಕೆಟ್ಟ ಕೆಲಸ, ಕೆಟ್ಟ ವಿಚಾರ, ಇದೇ ದುಷ್ಟ ಪ್ರವೃತ್ತಿಗಳೆಲ್ಲ ಇದ್ರೆ ಅದರ ಪರಿಣಾಮ ಮಕ್ಕಳ ಮೇಲೂ ಆಗತ್ತೆ ಅಂತ. ಇಷ್ಟು ಉತ್ತಮವಾದಂತಹ ಸತ್ಪ್ರವೃತ್ತಿಯಿಂದ ಕೂಡಿದ ಸೂತನಿಂದ ಹುಟ್ಟಿದ ಆ ರೋಮಹರ್ಷಣರು ಕೂಡ ಅದೇ ತರಹದ ಪಾಠ ಪ್ರವಚನಾದಿಗಳನ್ನು ಮಾಡುವಂತಹ ಸತ್ಪ್ರವೃತ್ತಿಯನ್ನು ಪಡೆದುಕೊಂಡವರಾಗಿದ್ದಾರೆ. ಇವರು ಸೂತಾಚಾರ್ಯರ ರೋಮಹರ್ಷಣದಿಂದ ಹುಟ್ಟಿದವರಾದ್ದರಿಂದ ಇವರು ಸೂತರು. ಸೂತರಾದದ್ದರಿಂದ ಇವರಿಗೆ ಏನು ಕರ್ತವ್ಯ ಅಂತ ಅದನ್ನು ಕೂಡ ಅಲ್ಲಿ ಪದ್ಮಪುರಾಣದಲ್ಲಿ ತಿಳಿಸಿಕೊಡ್ತಾರೆ. ಸೂತರು ಏನು ಮಾಡಬೇಕು, ಅವ್ರ ಕೆಲಸ ಏನು ಅಂದರೆ, ಧರ್ಮ ಏಷತು ಸೂತಸ್ಯ ಸದ್ಭಿರ್ದೃಷ್ಟ ಸನಾತನ. ತಿಳ್ಕೊಂಡ್ರಿ ಏನೇನಿದೆ ಇತಿಹಾಸ ಪುರಾಣಗಳ ಗರ್ಭದಲ್ಲಿ, ಎಂತಹ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರಿಗೆ. ಅವರೇನು ಸುಮ್ಮನೆ ಸಾರಥಿಗಳಾಗಿ ಕೆಲಸ ಮಾಡಿಕೊಂಡಿರೋರು ಅಂತಲ್ಲ. ದೇವತಾನಾಂ ಋಷೀಣಾಂಚ ರಾಜ್ಞಾಂಚಾಮಿತ ತೇಜಸಾಂ ವಂಶಾನಾಂ ಧಾರಣಂ ಕಾರ್ಯಂ ಸ್ತುತೀನಾಂಚ ಮಹಾತ್ಮನಾಂ ಇತಿಹಾಸ ಪುರಾಣೇಷು ದೃಷ್ಟಾಯೇ ಬ್ರಹ್ಮವಾದಿನಃ. ಇತಿಹಾಸ ಪುರಾಣಗಳಲ್ಲಿ ಪರಬ್ರಹ್ಮನನ್ನು ತಿಳಿದುಕೊಂಡು ಪರಬ್ರಹ್ಮನ ಬಗ್ಗೆ ಉಪದೇಶ ಮಾಡುವಂತಹ, ಅವನನ್ನು ಅನುಸರಣೆ ಮಾಡುವ ಏನು ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ರಾಜರಿದ್ದಾರೆ, ಇವರೆಲ್ಲರ ಚರಿತ್ರೆ ಅವರಿಗೆ ಕಂಠಪಾಠ ಇರಬೇಕಂತೆ. ಅದಕ್ಕೆ ಸೂತ ಮಾಗಧ ಬಂದಿಗಳು ಅಂತಂತಾರೆ. ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್ ಲೋಕೇ ಧುನ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್. ಋತರಾಜ ಹೇಳುವಾಗ ಸೂತ ಮಾಗಧ ಬಂದಿ ಅಂತ. ಆ ಸೂತರ ಕೆಲಸ ಏನು ಅಂತ ಪದ್ಮಪುರಾಣ ಹೇಳ್ತದೆ. ಎಲ್ಲ ದೇವತೆಗಳ, ಎಲ್ಲ ಋಷಿಗಳ, ಎಲ್ಲ ರಾಜರ ಇತಿಹಾಸಗಳು ಅವರಿಗೆ ಕಂಠಸ್ಥ ಆಗಿರಬೇಕು. ಅದನ್ನೆಲ್ಲ ಜನರಿಗೆ ಹೇಳಬೇಕು, ಕಾಲ ಕಾಲಕ್ಕೆ ಉಪದೇಶ ಮಾಡಬೇಕು. ಕಶ್ಯಪ ಋಷಿಗಳ ಬಗ್ಗೆ ಏನೋ ಒಂದು ಪ್ರಸಂಗ ಬಂದು, ಏನಪ್ಪ ನಿನ್ನ ಗೋತ್ರ ಯಾವುದು? ಕಶ್ಯಪ ಗೋತ್ರನ, ಬಾಯಲ್ಲಿ ಕೂಡು, ಆ ಕಶ್ಯಪರ ಮಹಿಮೆ ಹೇಳ್ತೀನಿ ಕೇಳು ಅಂತ ಇಡೀ ಕಶ್ಯಪರ ಇತಿಹಾಸ ಹೇಳಲಿಕ್ಕೆ ಬರಬೇಕು. ನಿನ್ನ ವಸಿಷ್ಠ ಗೋತ್ರನ, ವಸಿಷ್ಠರ ಬಗ್ಗೆ ಹೇಳ್ತೇನೆ ಕೇಳು. ಏನು ಪೂಜೆ? ಗಣಪತಿ ಪೂಜೆಯಾ? ಸರಿ, ಗಣಪತಿಯ ಮಹಿಮೆ ಹೇಳ್ತೇನೆ, ಎಲ್ಲೆಲ್ಲಿ ಏನೇನು ಬಂದಿದೆ ಪುರಾಣಗಳಲ್ಲಿ. ಹೀಗೆ ದೇವತೆಗಳು, ಋಷಿಗಳು ಹಾಗೂ ರಾಜರು, ಚಕ್ರವರ್ತಿಗಳು, ಇವರ ಬಗ್ಗೆ ಯಾರಿಗೆ ಹೇಳಲಿಕ್ಕೆ ಬರುತ್ತೆ, ಬರೀ ಇತಿಹಾಸ ಹೇಳೋದಲ್ಲ, ಅವರ ಸ್ತೋತ್ರಗಳನ್ನು ಹೇಳಬೇಕು, ಅವರ ಮಹಿಮೆಗಳನ್ನು ಹೇಳಬೇಕು, ಅಂಥವರಿಗೆ ಸೂತರು ಅಂತಾರೆ. ಆ ಕಾರ್ಯವನ್ನು ರೋಮಹರ್ಷಣರಿಗೆ ದೇವರು ಒಪ್ಪಿಸಿದ್ದಾರೆ. ರೋಮಹರ್ಷಣರು ಆ ಕಾರ್ಯವನ್ನು ಮಾಡಿದ್ದಾರೆ. ಏನು ಮಾಡಿದರು? ತಂ ಭಾರತ ಪುರಾಣಾನಾಂ ಮಹಾರಾಮಾಯಣಸ್ಯ ಚ ಪಂಚರಾತ್ರಸ್ಯ ಕೃತ್ಸ್ನಸ್ಯ ಪ್ರವೃತ್ತ್ಯರ್ಥಮಥಾದಿಶತ್. ಅವರಪ್ಪರಿಗೆ, ಅವರ ತಂದೆ ಅವರಿಗೆ ರೋಮಾಂಚನ ಆಯಿತು, ರೋಮಹರ್ಷಣರು ಹುಟ್ಟಿದರು. ಆದರೆ ರೋಮಹರ್ಷಣರ ಕಾರ್ಯ ನೋಡಿದರೆ ನಮಗೆ ನಡುಕ ಹುಟ್ಟುತ್ತದೆ. ಏನಿದು? ತಂ ಭಾರತ ಪುರಾಣ, ಮಹಾಭಾರತ, ಅಷ್ಟಾದಶ ಪುರಾಣಗಳು, ಮಹಾರಾಮಾಯಣ. ಈ ರಾಮಾಯಣ ಅಲ್ಲ, ಇದು 24,000 ಶ್ಲೋಕ ವಾಲ್ಮೀಕಿ ರಾಮಾಯಣ. ಮಹಾರಾಮಾಯಣ, ಮೂಲ ರಾಮಾಯಣ, ಶತಕೋಟಿ ವಿಸ್ತೀರ್ಣ, 100 ಕೋಟಿ ಶ್ಲೋಕಗಳು. ಪಂಚರಾತ್ರಸ್ಯ ಕೃತ್ಸ್ನಸ್ಯ, ಅದು 100 ಕೋಟಿ ಶ್ಲೋಕಗಳು. ಇಷ್ಟೆಲ್ಲವನ್ನ ಪ್ರವರ್ತನ ಮಾಡುವುದಕ್ಕೆ ನೀವು ಮುಂದಾಗಬೇಕು ಅಂತ ರೋಮಹರ್ಷಣರಿಗೆ ವೇದವ್ಯಾಸ ದೇವರ ಆಜ್ಞೆ ಮಾಡಬೇಕಾದ್ರೆ ಅದೇನು ರೋಮಹರ್ಷಣರ ವ್ಯಕ್ತಿತ್ವ. ಅಂಥವರ ಸ್ಮರಣೆ ಮಾಡಿದರೆ 1-2 ಅಕ್ಷರ ಪುರಾಣ ಏನಾದರೂ ನಮಗೂ ಅರ್ಥ ಆದೀತು. ತಂ ಭಾರತ ಪುರಾಣ ಮಹಾರಾಮಾಯಣ. ಇಷ್ಟಾದ ಮೇಲೆ ಇಂತಹ ರೋಮಹರ್ಷಣರಿಗೆ ನೋಡಿ, ಇಷ್ಟು ದೊಡ್ಡ ಕಾರ್ಯವನ್ನು ದೇವರು ಕೊಟ್ಟು ಬಿಟ್ಟ. ಭಾರಿ ದೊಡ್ಡ ಕೆಲಸ. ಎಲ್ಲ ಇತಿಹಾಸ ಪುರಾಣಗಳನ್ನ ಜಗತ್ತಿನಲ್ಲಿ ಪ್ರಚಾರ ಮಾಡುವ ದೊಡ್ಡ ಭಾಗ್ಯವನ್ನು ರೋಮಹರ್ಷಣರಿಗೆ ಕೊಟ್ಟ ಅಂತ ಕಾಮ
ಆ ರೋಮಹರ್ಷಣರಲ್ಲಿ ಪ್ರವೇಶ ಮಾಡಿದ. ಯಾಕೆಂದ್ರೆ ಈ ಸೇವಾ ಭಾಗ್ಯ ನನಗಿರಲಿ ಅಂತ. ತಮಾವಿಶತ್ ಕಾಮದೇವ ಕೃಷ್ಣ ಸೇವಾ ಸಮುತ್ಸುಕ. ಆ ವೇದವ್ಯಾಸದೇವರ ಸೇವಾ, ಕೃಷ್ಣ ಅಂದ್ರೆ ವಸಿಷ್ಠ ಕೃಷ್ಣರು, ಆ ವೇದವ್ಯಾಸದೇವರ ಸೇವಾ ಮಹಾಭಾರತಾದಿ ಪ್ರತಿಪಾದ್ಯ, ಭಾಗವತಾದಿ ಪ್ರತಿಪಾದ್ಯ ಯಾದವ ಕೃಷ್ಣನೂ ಹೌದು. ಆ ಗ್ರಂಥಗಳ ಪ್ರಚಾರ ಮಾಡಿದರೆ ಯಾದವ ಕೃಷ್ಣನ ಸೇವೆಯೂ ಆಗ್ತದೆ, ವಸಿಷ್ಠ ಕೃಷ್ಣರ ಸೇವೆಯೂ ಆಗ್ತದೆ. ಕೃಷ್ಣ ಸೇವಾ ಸಮುತ್ಸುಕನಾದ ಕಾಮದೇವ ಒಳಗೆ ಪ್ರವೇಶ ಮಾಡಿ ಅವರ ಮೂಲಕವಾಗಿ ಜಗತ್ತಿನಲ್ಲಿ ಈ ಪ್ರಚಾರದ ಕಾರ್ಯವನ್ನು ಮಾಡಿಸಿದ್ದಾನೆ. ನೋಡಿ, ಅರ್ಥ ಮಾಡಿಕೊಳ್ಳಿ. ರಾಮಾಯಣದಲ್ಲಿ ಬರುವಂತಹ ಭರತ, ಅವನು ಕಾಮನ ಅವತಾರ. ಮಹಾಭಾರತದಲ್ಲಿ, ಭಾಗವತದಲ್ಲಿ, ಹರಿವಂಶದಲ್ಲಿ ಬರುವಂತಹ ಪ್ರದ್ಯುಮ್ನ, ಅವನು ಕಾಮನ ಅವತಾರ. ಯಾವ ಮಹಾಭಾರತ ರಾಮಾಯಣಾದಿಗಳ ಪ್ರವರ್ತನೆಗೆ ಆದೇಶ ಮಾಡಿದ್ದಾರೆ, ಆ ರಾಮಾಯಣ ಮಹಾಭಾರತಾದಿಗಳಲ್ಲಿ ಒಂದು ಪಾತ್ರ ಕಾಮನದೂ ಇದೆ. ಅವನು ಭರತನಾಗಿಯೂ, ಪ್ರದ್ಯುಮ್ನಾಗಿಯೂ, ಸ್ಕಂದನಾಗಿಯೂ, ವಿಷ್ಣುವಿನ ಕೈಯಲ್ಲಿ ಚಕ್ರನಾಗಿಯೂ ಇದ್ದಾನೆ. ಆ ರೀತಿ ಪರಮಾತ್ಮನ ಸೇವೆಯನ್ನ ಆ ರಂಗಮಂಚದಲ್ಲಿ ಕುಣಿದು ಮಾಡಿದ್ದೊಂದುಂಟು. ರಂಗಮಂಚದಲ್ಲಿ ಕುಣಿದು ಮಾಡುವುದು ಮಾತ್ರ ಅಲ್ಲ, ರಂಗಮಂಚದ ಹಿನ್ನೆಲೆಯ ಗಾಯಕನಾಗಿಯೂ ಇವನು ಸೇವೆ ಮಾಡಬೇಕು ಅನ್ನೋದಕ್ಕೆ, ಆ ಮಹಾಭಾರತ ರಾಮಾಯಣಾದಿಗಳ ಹಾಡು ಹೇಳಲಿಕ್ಕೆ, ಅದರ ಪ್ರಚಾರ ಮಾಡುವುದಕ್ಕಾಗಿಯೂ ಕೂಡ ಕಾಮ ರೋಮಹರ್ಷಣರಲ್ಲಿ ಪ್ರವೇಶ ಮಾಡಿ ಆ ಸೇವೆಯನ್ನು ಮಾಡಿದ್ದಾನೆ. ಅಂದರೆ ಎರಡಕ್ಕೂ ಮಹತ್ವ ಇದೆ. ನಾವೇನು ಪ್ರತ್ಯಕ್ಷವಾಗಿ ಓಡಾಡಿದವರೇ ಇದ್ದೇವೆ, ನಾವೇನು ಅದರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಅಂತಲ್ಲ. ನಾವು ಪ್ರತ್ಯಕ್ಷವಾಗಿ ಓಡಾಡಿರಬಹುದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರಬಹುದು, ಆ ತರಹದ ಸೇವೆ ಒಂದು ಬೇರೆ. ಆದರೆ ಇಂತಹ ಒಂದು ಉತ್ತಮವಾದ ವಿಷ್ಣುವಿನ ಉತ್ಸವ ಆಯಿತು ಅಂತ ಆ ಕಾರ್ಯಕ್ರಮದ ಬಗ್ಗೆ 4 ಜನರೆದುರಿಗೆ ಹೇಳೋ ಪುಣ್ಯ ಒಂದು ಬೇರೆ. ಆ ಸೇವೆಯನ್ನು ಮಾಡಬೇಕು. ಇದನ್ನು ಕಾಮದೇವ ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ತಾನು ಸ್ವತಃ ನಾಟಕದಲ್ಲಿ, ದೇವರ ಆ ನಾಟಕದೊಳಗೆ ತಾನೂ ಸೇವೆ ಮಾಡಿದ್ದಾನೆ. ಅದರ ಪ್ರಚಾರಕ್ಕಾಗಿಯೂ ತಾನು ಪರಮಾತ್ಮನ ಸೇವೆಗಾಗಿ ಸಿದ್ಧನಾಗಿದ್ದ. ಸತಸ್ಮೈ ಜ್ಞಾನಮಖಿಲಂ ದದೌ ದ್ವೈಪಾಯನ ಪ್ರಭು. ಆದೇಶ ಮಾಡಿ ಕೊಟ್ಟು ಕಳಿಸಲಿಲ್ಲ. ಆ ಕಾಮದೇವನಿಗೂ ಸರಿ, ರೋಮಹರ್ಷಣನಿಗೂ ಸರಿ ಚೆನ್ನಾಗಿ ಉಪದೇಶವನ್ನು ಮಾಡಿ ಒಳ್ಳೆ ಜ್ಞಾನವನ್ನು ಪರಮಾತ್ಮ ಪರಮಾನುಗ್ರಹ ಪೂರ್ವಕವಾಗಿ ಕೊಟ್ಟಿದ್ದಾನೆ. ಯಾರಿಂದ ತತ್ವಪ್ರಚಾರ ಆಗಬೇಕಾಗಿದೆ ಅವರು ತತ್ವಜ್ಞರಾಗಬೇಕು. ಅವರೇ ತತ್ವಜ್ಞರಾಗದಿದ್ದರೆ ಇನ್ನೊಬ್ಬರಿಗೆ ತತ್ವೋಪದೇಶ ಮಾಡುವುದು ಹೇಗೆ? ಆ ಜವಾಬ್ದಾರಿಯನ್ನು ಮನುಷ್ಯ ತೆಗೆದುಕೊಳ್ಳಬೇಕು ಅಂತ. ನೀವೆಲ್ಲ ಹೋಗಿ ಪ್ರಚಾರ ಮಾಡಿ ಅಂತ ಕೊಟ್ಟು ಕಳಿಸ್ಬಿಡಬಾರದು. ಅವರು ತಪ್ಪು ತಿಳಿದು ತಪ್ಪು ಪ್ರಚಾರ ಮಾಡಿದರೆ ಆ ಪಾಪ ಕಳಿಸಿದವರಿಗೆ ಬರ್ತದೆ. ದೇವರಿಗೆ ಪುಣ್ಯ ಪಾಪ ಇಲ್ಲ, ಆದರೆ ಬೇರೆಯವರಿಗೆ ಪಾಪ ಬರ್ತದೆ. ಹಾಗೆ ಮಾಡಬಾರದು ಅಂತ ಜಗತ್ತಿಗೆ ಪರಮಾತ್ಮ ತೋರಿಸಿಕೊಡ್ತಾನೆ. ಸನತ್ಕುಮಾರ ಪ್ರಮುಖಾಂಶ್ಚಕ್ರೇ ಯೋಗ ಪ್ರವರ್ತಕಾನ್. ಯೋಗಶಾಸ್ತ್ರ ಯಾವ ರೀತಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಎಲ್ಲ ಅಷ್ಟಾಂಗ ಯೋಗಗಳನ್ನು ಹೇಗೆ ಅನುಷ್ಠಾನದಲ್ಲಿ ತರಬೇಕು, ಯಾವ ರೀತಿ ಯೋಗ ಮಾರ್ಗದಿಂದ ಪರಮಾತ್ಮನನ್ನು ಹೊಂದಬೇಕು, ಇದನ್ನೆಲ್ಲ ತಿಳಿಸಿಕೊಡುವುದಕ್ಕೆ ಸನತ್ಕುಮಾರರು, ಸನಕ, ಸನಂದನ, ಸನತ್ ಸುಜಾತ, ಸನತ್ಕುಮಾರರು ಬ್ರಹ್ಮದೇವರ ಮಾನಸಪುತ್ರರು, ಅವರೆಲ್ಲರಿಗೆ ಪರಮಾತ್ಮ ಆದೇಶ ಮಾಡಿದ. ಅವರಿಗೂ ಜ್ಞಾನವನ್ನು ಕೊಟ್ಟು ನೀವೆಲ್ಲ ಯೋಗ ಮಾರ್ಗವನ್ನು ಪ್ರವರ್ತನ ಮಾಡಬೇಕು ಎಂಬುದಾಗಿ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ಇದರ ಬಗ್ಗೆ ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಶ್ರೀಮದ್ ಭಾಗವತದ ವಚನವನ್ನು ಉದಾಹರಣೆ ಮಾಡಿ ಹೇಳ್ತಾರೆ. ಯೋಗ ಮಾರ್ಗದಿಂದಲೂ ಮೋಕ್ಷ ಹೊಂದಬಹುದು, ಭಕ್ತಿ ಮಾರ್ಗದಿಂದಲೂ ಮೋಕ್ಷ ಹೊಂದಬಹುದು. ಏನು ಇವೆರಡರಲ್ಲಿ ವ್ಯತ್ಯಾಸ ಅಂತ? ಯೋಗ ಮಾರ್ಗದಿಂದ ಮೋಕ್ಷ ಹೊಂದಬಹುದು, ಬಹಳ ಕಷ್ಟ. ಪ್ರಾಣಾಯಾಮಾದಿಗಳನ್ನು ಮಾಡಿ ಆ ಕೇವಲ ಯೋಗ ಮಾರ್ಗದಿಂದ ಪರಮಾತ್ಮನನ್ನು ಪಡೆಯುವುದು ಸಾಧ್ಯ ಇದೆ, ಬಹಳ ಕಷ್ಟದಿಂದ ಸಾಧ್ಯ ಇದೆ. ಹಾಗಾದ್ರೆ ಅಷ್ಟು ಕಷ್ಟದಿಂದ ಸಾಧ್ಯ ಇದ್ರೆ ಆ ಮಾರ್ಗಕ್ಕೆ ಹೋಗ್ತಾರೆ ಯಾಕೆ ಜನ ಅಂದ್ರೆ, ಒಂದು ಲಾಭ ಇದೆ, ಒಂದು ಮೈನಸ್ ಪಾಯಿಂಟ್, ಒಂದು ಪ್ಲಸ್ ಪಾಯಿಂಟ್ ಇದೆ. ಮೈನಸ್ ಪಾಯಿಂಟ್ ಏನು? ಆ ಕಷ್ಟ. ಪ್ಲಸ್ ಪಾಯಿಂಟ್ ಏನು? ಬೇಗ ಮೋಕ್ಷ ಆಗತ್ತೆ. ಮೋಕ್ಷ ಸ್ವಲ್ಪ ಪ್ರಯತ್ನ, ಸ್ವಲ್ಪ ದಿನಗಳ ಕಾಲ,
ಸ್ವಲ್ಪ ಕಾಲದಲ್ಲಿ ಮೋಕ್ಷ ಆಗ್ಬೋದು. ಆದರೆ ಅವನು ಲೇಟಾಗಿ ಶುರು ಮಾಡಿದರೆ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ಬೋದು. ಆದರೆ ಕಷ್ಟ ಮಾತ್ರ ಬಹಳ. ಬೇಗ ಸಿಗತ್ತೆ, ಕಷ್ಟ ಆಗತ್ತೆ. ಇನ್ನು ಭಕ್ತಿ ಮಾರ್ಗ ಇದೆ. ಭಕ್ತಿ ಮಾರ್ಗದಿಂದ ಪರಮಾತ್ಮನನ್ನು ಹೊಂದೋದಾದರೆ ಭಕ್ತಿ ಮಾರ್ಗದವರು ಪ್ರಾಣಾಯಾಮ ಮಾಡಲೇಬಾರದು ಅಂತ ಅರ್ಥ ಅಲ್ಲ. ಸ್ವಲ್ಪ ಯೋಗ ಇವರಿಗೂ ಬೇಕೇ ಬೇಕು, ಪ್ರಾಣಾಯಾಮಾದಿಗಳು. ಆದರೆ ವಿಶೇಷವಾಗಿ ಭಕ್ತಿ ಪ್ರಧಾನ. ಭಕ್ತಿ ಮಾರ್ಗದಿಂದ ಸ್ವಲ್ಪ ವಿಳಂಬವಾದೀತು, ನಿಧಾನ ಆದೀತು, ಆದರೆ ಆಯಾಸ ಇಲ್ಲ ಅನ್ನುವುದು ಈ ಭಕ್ತಿ ಮಾರ್ಗದಲ್ಲಿ ವಿಶೇಷ. ಆದರೆ ಇನ್ನೊಂದು ವಿಶೇಷ ಏನು ಅಂದರೆ, ಸುಖ ಭಕ್ತಿ ಮಾರ್ಗದಿಂದ ಪರಮಾತ್ಮನನ್ನು ಹೊಂದಿದವರಿಗೇನೆ ಹೆಚ್ಚು. ಯೋಗ ಮಾರ್ಗದಿಂದ ಕಷ್ಟದಿಂದ ನಾವು ಸಾಧನೆ ಮಾಡಬೇಕು, ಬೇಗ ಮೋಕ್ಷ ಸಿಗತ್ತೆ. ಮೋಕ್ಷದಲ್ಲಿ ಸುಖ ಮಾತ್ರ ಸ್ವಲ್ಪ ಕಡಿಮೆ. ಭಕ್ತಿ ಮಾರ್ಗದಿಂದ ನಿಧಾನವಾಗಿ ಮೋಕ್ಷ ಆಗ್ತದೆ, ಆಯಾಸ ಇರೋದಿಲ್ಲ, ಸುಖ ಮಾತ್ರ ಹೆಚ್ಚು. ಹೀಗಾಗಿ ಪ್ಲಸ್ ಪಾಯಿಂಟ್ಸ್ ಜಾಸ್ತಿ ಇರೋದು ಭಕ್ತಿ ಮಾರ್ಗದಲ್ಲೇನೆ. ಪಾನೇನ ತೇ ದೇವ ಕಥಾ ಸುಧಾಯಾ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬಹುಂ ಯಥಾಂಜಸಾ ತ್ವಾಪುರಕುಂಠಧಿಷ್ಣ್ಯಂ ತಥಾ ಪರೇ ತ್ವಾತ್ಮ ಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯ ನತು ಸೇವಯಾತೆ. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಭಾಗವತದ ಉದಾಹರಣೆಯನ್ನು ಮಾಡಿ ನಿರ್ಣಯ ಮಾಡಿಕೊಟ್ಟಂತಹ ವಿಷಯ. ಹಾಗಾಗಿ ಆ ಯೋಗ ಮಾರ್ಗದಲ್ಲಿ ಯೋಗ ಮಾರ್ಗಕ್ಕೇನೆ ಅಧಿಕಾರಿಗಳು ಕೆಲವರಿದ್ದಾರೆ. ಅಂತಹ ಮಹಾನುಭಾವರು ಅವರು ಕಷ್ಟಪಟ್ಟಾದರೂ ಶೀಘ್ರದಲ್ಲಿ ಮೋಕ್ಷವನ್ನು ಹೊಂದಬೇಕು, ಹೊಂದುತ್ತಾರೆ. ಅಂಥವರು ಈ ಯೋಗ ಮಾರ್ಗವನ್ನು ಸನತ್ಕುಮಾರಾದಿಗಳಿಂದ ತಿಳಿದುಕೊಂಡು, ಅವರ ಪರಂಪರೆಯಿಂದ ಬಂದ ಗುರುಗಳಿಂದ ತಿಳಿದುಕೊಂಡು ಆ ಮಾರ್ಗದಲ್ಲಿ ಸಾಕ್ತಾರೆ. ಸನತ್ಕುಮಾರ ಪ್ರಮುಖಾಂಶ್ಚಕ್ರೇ ಯೋಗ ಪ್ರವರ್ತಕಾನ್. ಇದೀಗ ಹೇಳಿದ ಹಾಗೆ ಅದನ್ನು ಮರೆಯಬೇಡಿ. ಧ್ಯಾನ, ಧಾರಣ ಇವೆಲ್ಲ ಈ ಭಕ್ತಿ ಮಾರ್ಗದಲ್ಲಿಯೂ ಬೇಕೇ ಬೇಕು. ಸ್ವಲ್ಪ ಕಡಿಮೆ, ಯೋಗ ಮಾರ್ಗದವರಿಗೆ ಹೆಚ್ಚು. ನಾವು ಸ್ಮರಣೆ ಮಾಡಬೇಕಾದದ್ದು ನಮ್ಮ ಈ ಪೀಠ ಪರಂಪರೆಯ ಗುರುಗಳಲ್ಲಿ ಇವರೆಲ್ಲ ಸನತ್ಕುಮಾರಾದಿಗಳು ಬಂದಂತಹ ಪ್ರಾಚೀನ ಪೀಠಾಧಿಪತಿಗಳೇ ಇವರು. ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿಕಾನ್ ದೂರ್ವಾಸಸೋ ಜ್ಞಾನನಿಧೀನ್ ವೀಂದ್ರವಾಹನ ತೀರ್ಥಕಾನ್. ಹೀಗೆ ಆ ಗುರು ಪರಂಪರೆಯ ಸ್ಮರಣೆ ಮಾಡುವಾಗ ಸನಕಾದಿಗಳ ಸ್ಮರಣೆಯನ್ನು ನಾವು ಮಾಡ್ತೇವೆ. ಆ ಮಹಾನುಭಾವರ ವಿಶೇಷವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಬೇಕು. ಅಂದರೆ ಇನ್ನೊಂದು ದೃಷ್ಟಿಯಲ್ಲಿ ನೀವು ತಿಳಿಯೋದಾದರೆ, ಈ ಸನತ್ಕುಮಾರರು ಅಂದರೆ ಏನು ಅಂತಾರಲ್ಲ, ಒಂದು ತರಹ ಡಬಲ್ ಚಾನ್ಸ್ ತೆಗೆದುಕೊಂಡ್ರವರು. ಜ್ಞಾನ ಮಾರ್ಗ, ಮಹಾಭಾರತ, ರಾಮಾಯಣ, ಪಂಚರಾತ್ರ ಸಮಗ್ರ ಶಾಸ್ತ್ರಗಳನ್ನು ಏನು ಲೋಕದಲ್ಲಿ ಪ್ರವರ್ತನ ಮಾಡುವುದಕ್ಕೆ ರೋಮಹರ್ಷಣರಿಗೆ ಆದೇಶ ಮಾಡಿದ ವೇದವ್ಯಾಸ ದೇವರು, ಆ ರೋಮಹರ್ಷಣರಲ್ಲಿ ಕಾಮದೇವ ಪ್ರವೇಶ ಮಾಡಿದ. ಕಾಮನ ಅವತಾರನೇ ಸನತ್ಕುಮಾರ. ಹಾಗಾದರೆ ಈ ಕಡೆಗೆ ಜ್ಞಾನದ ಪ್ರಚಾರ ಮಾಡುವುದರೊಳಗೂ ನನಗೆ ಲಾಭ ಆಗಲಿ, ಅಲ್ಲಿಯೂ ನನಗೆ ಪುಣ್ಯ ಇರಲಿ ಅಂತ ಅಲ್ಲಿಯೂ ಪ್ರವೇಶ ಮಾಡಿದರು. ಇನ್ನು ಯೋಗ ಮಾರ್ಗದಿಂದ ಕೆಲವರು ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ ಅವರನ್ನೆಲ್ಲ ಮೋಕ್ಷಕ್ಕೆ ಕಳಿಸೋದ್ರೊಳಗೂ ನನಗೊಂದಿಷ್ಟು ಪುಣ್ಯ ಬರಲಿ ಅಂತ ತಾವೇ ನೇರವಾಗಿ ಯೋಗಶಾಸ್ತ್ರ ಪ್ರವರ್ತಕರೂ ಆಗಿದ್ದಾರೆ ಸನತ್ಕುಮಾರರು ಅಂತ ತಿಳಿದರೆ, ಎರಡೂ ಕಡೆಯಿಂದ ಅವರಿಗೆ ಪುಣ್ಯದ ಧಾರೆ, ಜ್ಞಾನ ಪ್ರಸಾರ, ಯೋಗ ಪ್ರಸಾರ ಎರಡನ್ನೂ ಮಾಡಿದ ಪುಣ್ಯವನ್ನು ಅವರು ಪಡೆದುಕೊಂಡಿದ್ದಾರೆ. ಇದೆಲ್ಲ ಸಂದೇಶ ನಮಗೇನು ತಿಳಿಸಿಕೊಡ್ತದೆ? ಜೀವನದಲ್ಲಿ ತಿಳಿದಂತಹ ವ್ಯಕ್ತಿ, ಜ್ಞಾನಿಯಾದವನು, ವಿದ್ವಾಂಸ, ಪಂಡಿತ, ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಏನು ತಿಳಿದಿರ್ತಾನೆ ಅದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಿ ಪುಣ್ಯವನ್ನು ಪಡೆಯುವ ಲೋಭ ಇರಬೇಕು. ಇಂತಹ ಲೋಭ ತಪ್ಪಲ್ಲ. ಇದು ಹಣದ ಲೋಭ ತಪ್ಪು, ಪುಣ್ಯದ ಲೋಭ, ನಿಷ್ಕಾಮವಾದ ಪುಣ್ಯದ ಲೋಭ ಅವಶ್ಯವಾಗಿರಬೇಕು. ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು 4 ಜನರಿಗೆ ಉಪದೇಶ ಮಾಡಿ, ರಾಮಾಯಣ ಮಹಾಭಾರತಾದಿಗಳ ಕಥೆಗಳನ್ನು ಉಪದೇಶ ಮಾಡಿ, ಅವರಿಗೆ ಭಕ್ತಿ ಹುಟ್ಟುವಂತೂ ಮಾಡಿ, ಸದಾಚಾರಿಗಳಾಗಿರುವಂತೆಯೂ ಮಾಡಿ, ಅದರಿಂದ ನಿಮಗೆ ಮಹಾಪುಣ್ಯ ಬರುತ್ತೆ ಅನ್ನುವುದನ್ನು ಸನತ್ಕುಮಾರರು ನಮಗೆಲ್ಲ
ತಿಳಿಸಿಕೊಡ್ತಾ ಇದ್ದಾರೆ. ಮನುಷ್ಯನ ಬುದ್ಧಿ ಇದು ಶುದ್ಧ ಆಗಬೇಕಾದರೆ ಎರಡೂ ಬೇಕು. ಒಂದು ಪ್ರಧಾನವಾಗಿ ಉಪದೇಶ, ತತ್ವೋಪದೇಶ, ಭಗವನ್ ಮಹಿಮೆಗಳು, ಭಗವಂತನ ಗುಣಗಳು, ಭಗವಂತನ ಲೀಲೆಗಳು, ಜೀವನ ದೋಷಗಳು, ಅವನ ಪಾರತಂತ್ರ್ಯಾದಿಗಳನ್ನು ಚೆನ್ನಾಗಿ ತಿಳ್ಕೊಂಡು ತನ್ನೊಳಗಿರುವ ಕಾಮಕ್ರೋಧಾದಿ ದೋಷಗಳನ್ನೆಲ್ಲ ಶುದ್ಧ ಮಾಡಿಕೊಳ್ಳಬೇಕು. ಇನ್ನೊಂದು ಮನಸ್ಸಿನ ಶುದ್ಧಿಗೆ ಈ ಬಾಹ್ಯವಾದ ಪ್ರಾಣಾಯಾಮಾದಿಗಳು ಕಾರಣ ಆಗ್ತವೆ. ಪ್ರಾಣಾಯಾಮಾದಿಗಳನ್ನು ಚೆನ್ನಾಗಿ ಮಾಡಿದರೆ ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಅದಕ್ಕಾಗಿಯೇ ಪ್ರಾಣಾಯಾಮ ಮಾಡಿ ಆಮೇಲೆ ಧ್ಯಾನ ಮಾಡಿ ಅಂತಾರೆ. ಹಾಗಾದರೆ ಧ್ಯಾನದಿಂದಲೂ ನಮ್ಮ ಮನಸ್ಸಿನಲ್ಲಿರುವ ಪಾಪಗಳೆಂಬ ಕಲ್ಮಶ ಎಲ್ಲ ದೂರ ಆಗ್ತದೆ, ಕಾಮಕ್ರೋಧಾದಿಗಳು ದೂರ ಆಗ್ತದೆ. ಧ್ಯಾನ ಮಾಡೋದಕ್ಕೆ ಮನಸ್ಸು ಹದ ಆಗಬೇಕಾದ್ರೆ ಪ್ರಾಣಾಯಾಮದಿಂದ ಪೂರ್ವಭಾವಿಯಾಗಿ ಮನಸ್ಸು ಶುದ್ಧ ಆಗ್ತದೆ. ಧ್ಯಾನದಿಂದ ಒಂದು ರೀತಿ ಶುದ್ಧಿ. ಈ ರೀತಿ ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಇದನ್ನು ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಭಕ್ತಿ ಪ್ರವೃತ್ತಾತ್ಮ ರಜಸ್ತಮೋಪಹ ಅಂತ. ಆ ಭಕ್ತಿ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನೆಲ್ಲ ದೂರ ಮಾಡಿ ಹಾಕ್ತದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇವರು ನಮಗೆ ಅಜ್ಞಾನ, ಸಂಶಯ, ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ ಇವುಗಳನ್ನೆಲ್ಲ ಕಳೆದು ದೇವರ ಮಹಿಮೆಯನ್ನು ಮಹಾಭಾರತ ರಾಮಾಯಣಾದಿಗಳ ಮೂಲಕ ತಿಳಿಸಿ ಆ ರೀತಿಯಾಗಿಯೂ ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ತಾರೆ. ಯೋಗಶಾಸ್ತ್ರ ಪ್ರವರ್ತನ ಮಾಡಿ ಯಮನಿಯಮ ಪ್ರಾಣಾಯಾಮಾದಿಗಳಿಂದಲೂ ನಮ್ಮ ಮನಸ್ಸನ್ನು ಶುದ್ಧ ಮಾಡ್ತಾರೆ. ಆದ್ದರಿಂದ ಇವರಿಗೆ ಸನತ್ ಕುಮಾರ ಎಂಬ ಹೆಸರು ಸಾರ್ಥಕ ಆಗುತ್ತೆ. ಸನತ್ ಯಾವಾಗಲೂ ಕೂಡ ಕು ಕೆಟ್ಟ, ಮಾ ಬುದ್ಧಿಯನ್ನು ರ ನಾಶ ಮಾಡುವವರಾದ್ದರಿಂದ ಸನತ್ ಕು ಮಾ ರ. ಮಾ ಅಂದ್ರೆ ಜ್ಞಾನ, ಮನಸ್ಸು, ಮನಸ್ಸಿನಲ್ಲಿರುವಂತಹ ಅನೇಕ ಭಾವನೆಗಳು, ಅದರಲ್ಲಿ ಕೆಟ್ಟ ಭಾವನೆಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಕಾಮನೆಗಳು ಅಂತೇನಿವೆ ಅವುಗಳನ್ನೆಲ್ಲ ನಾಶ ಮಾಡಿ ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತಾರೆ ಎರಡೂ ಮಾರ್ಗದಿಂದ. ಆದ್ದರಿಂದ ಇವರಿಗೆ ಸನತ್ಕುಮಾರ ಅನ್ನುವ ಹೆಸರು ಸಾರ್ಥಕ ಅಂತ ನಾವು ತಿಳಿಯಬೇಕು. ಹಿಂದೆ ಒಂದು ಮಾತು ಬಂತು, ಗರುಡದೇವರು ಕೇವಲ ಸುಮಂತುವಿನಲ್ಲಿ ಮಾತ್ರ ಪ್ರವೇಶ ಮಾಡಲಿಲ್ಲ, ಭೃಗುಮುನಿಗಳಲ್ಲಿಯೂ ಪ್ರವೇಶ ಮಾಡಿದ್ದಾರೆ. ಸುಮಂತುಮಪಿ ವಾರುಣಿಂ ಮುನಿಂ ಅಂತ. ಆ ಭೃಗು ಋಷಿಗಳಲ್ಲಿ ಯಾಕೆ ಪ್ರವೇಶ ಮಾಡಿದ್ದು? ಅವರು ಯಾವ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ವಲ್ಲ. ಪೈಲ ಋಗ್ವೇದಕ್ಕೆ, ವೈಶಂಪಾಯನರು ಯಜುರ್ವೇದಕ್ಕೆ, ಸೂರ್ಯ ಶುಕ್ಲ ಯಜುರ್ವೇದಕ್ಕೆ, ಸುಮಂತು ಅಥರ್ವವೇದಕ್ಕೆ, ಜೈಮಿನಿ ಸಾಮವೇದಕ್ಕೆ. ಭೃಗು ಋಷಿಗಳ ಕೆಲಸನೇ ಇಲ್ಲ, ಅವರಲ್ಲಿ ಯಾಕೆ ಗರುಡ ಪ್ರವೇಶ ಮಾಡಿದ ಅಂತ ಇಲ್ಲಿ ಗೊತ್ತಾಗತ್ತೆ. ಭೃಗ್ವಾದೀನ್ ಕರ್ಮಯೋಗಸ್ಯ, ಕರ್ಮಯೋಗ ಪ್ರವರ್ತನ ಮಾಡುವುದಕ್ಕೆ ಭೃಗ್ವಾದಿ ಋಷಿಗಳನ್ನ ಪರಮಾತ್ಮ ಪ್ರಚೋದನೆ ಮಾಡಿದ್ದಾನೆ, ಆದೇಶ ಮಾಡಿದ್ದಾನೆ. ನೀವೆಲ್ಲ ಜ್ಞಾನದ ಪ್ರಸಾರದ ಜೊತೆಗೆ ಕರ್ಮಕಾಂಡದ ಪ್ರಚಾರವನ್ನು ಮಾಡಬೇಕು. ಯಾವ ರೀತಿ? ಈಗ ಪಂಚರಾತ್ರ ಆಗಮ ವೈಖಾನಸ ಆಗಮಶಾಸ್ತ್ರದೊಳಗೆ ಕ್ರಿಯಾಸಾರಾದಿ ಗ್ರಂಥಗಳೆಲ್ಲ ಇವೆ. ಆ ವೈಖಾನಸ ಪದ್ಧತಿಯಲ್ಲಿ ಆ ವೈಖಾನಸ ಆಗಮ ವೈಖಾನಸ ಪದ್ಧತಿಯನ್ನು ಅನೇಕ ದೇವಸ್ಥಾನಗಳಲ್ಲಿ ಅನುಸರಣೆ ಮಾಡ್ತಾರೆ. ಅಲ್ಲಿ ಆ ಕ್ರಿಯಾಸಾರಾದಿ ಗ್ರಂಥಗಳಲ್ಲಿ ಉಪದೇಶ ಮಾಡಿದವರು ಭೃಗು ಋಷಿಗಳೇ. ಹೀಗಾಗಿ ಭೃಗ್ವಾದೀನ್ ಕರ್ಮಯೋಗಸ್ಯ, ಭೃಗ್ವಾದಿ ಋಷಿಗಳನ್ನ ಕರ್ಮಯೋಗ ಪ್ರವರ್ತಕರನ್ನಾಗಿ ಮಾಡಿದ್ದಾನೆ ಪರಮಾತ್ಮ ಅಂತ ಏನು ನಾವು ಕೇಳ್ತೇವೆ, ಅದನ್ನು ಇವತ್ತು ಉಪಲಬ್ಧವಾದ ಅನೇಕ ಗ್ರಂಥಗಳಲ್ಲಿ ನಾವು ನೋಡಬಹುದು. ಆ ರೀತಿ ಆ ಎಲ್ಲ ಋಷಿಗಳಿಂದ ಪರಮಾತ್ಮ ಕರ್ಮಕಾಂಡದ ಒಂದು ವಿಶೇಷವಾದ ಪ್ರಚಾರವನ್ನು ಮಾಡಿಸಿದ್ದಾನೆ. ಯಾಕೆ ಅಂದರೆ ಕರ್ಮಣ ಜ್ಞಾನ ಮಾತನೋತಿ, ಕರ್ಮದಿಂದಲೇ ವಿಶೇಷವಾದಂತಹ ಜ್ಞಾನವನ್ನು ನಾವು ಪಡೆಯಬಹುದು ಅಂತ ಅನ್ನೋದಕ್ಕೆ ಇವರಿಬ್ಬರನ್ನು ಒಂದೇ ಕಡೆಗೆ ಕೂಡಿಸಿದ್ದಾನೆ ದೇವರು. ಎಲ್ಲಿ? ತಾರತಮ್ಯದಲ್ಲಿ, ಕಕ್ಷಾ ತಾರತಮ್ಯದಲ್ಲಿ 15ನೇ ಕಕ್ಷೆಯಲ್ಲಿ ಅಗ್ನಿ ಭೃಗು ಇಬ್ಬರು ಇದ್ದಾರೆ. ಯಾಕೆ ಅಂದರೆ ಯಜ್ಞ ಮಾಡುವುದಕ್ಕೆ ಅಗ್ನಿ ಮುಖ್ಯ ಅಧಿಷ್ಠಾನನಾಗಿ ದೇವತೆಗಳಿಗೆ ಮುಖನಾಗಿ ಆಹುತಿಗಳನ್ನು ಸ್ವೀಕಾರ ಮಾಡಿ ಕರ್ಮವನ್ನು ಪೂರ್ಣಗೊಳಿಸುವವನು ಅಗ್ನಿ. ಹೇಗೆ ಕರ್ಮ ಮಾಡಬೇಕು ಅಂತ ಹೇಳಿಕೊಡುವವರು ಭೃಗು ಋಷಿಗಳು. ಅಂತೂ ಇಬ್ಬರು ಕೂಡಿ ಕರ್ಮ ಮಾಡಿಸಿ ಭಕ್ತರ ಉದ್ಧಾರ ಮಾಡುವುದಕ್ಕೆ ನಿಂತಿದ್ದೀರಿ ಎನ್ನುವುದಕ್ಕೆ ಅವರಿಬ್ಬರನ್ನು 15ನೇ ಕಕ್ಷೆಯಲ್ಲಿ ಪರಮಾತ್ಮ ಕೂಡಿಸಿದ್ದ. ಅಂತಹ ಭೃಗ್ವಾದೀನ್ ಕರ್ಮಯೋಗಸ್ಯ ಜ್ಞಾನಂ ದತ್ವಾ ಮಲಂ ಶುಭಂ, ಇವರಿಬ್ಬರಿಗೆ
ಉತ್ತಮವಾದಂತಹ ವಿಶೇಷವಾದ ಇದರಲ್ಲ ಭೃಗ್ವಾದೀನ್ ಆದಿಪದೇನ ಅನೇಕ ಸಪ್ತಋಷಿಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ. ವರದರಾಜಾಚಾರ್ಯರು ಆ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂತಹ ಭೃಗ್ವಾದಿ ಋಷಿಗಳಿಂದ ಪರಮಾತ್ಮ ಆ ಕಾರ್ಯವನ್ನು ಮಾಡಿಸಿದ್ದಾನೆ. ಇನ್ನು ಜೈಮಿನಿ ಋಷಿಗಳು ಬರೀ ಸಾಮವೇದ ಪ್ರವರ್ತಕರು ಮಾತ್ರ ಅಲ್ಲ, ಶಾಸ್ತ್ರದೊಳಗೆ ಕರ್ಮಮೀಮಾಂಸಾ ಪ್ರವರ್ತಕರನ್ನು ಮಾಡಿದ್ದಾನೆ. ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರ ಮಕರೋತ್ ಪ್ರಭು. ಕರ್ಮಮೀಮಾಂಸಾ ಶಾಸ್ತ್ರವನ್ನ ಜೈಮಿನಿ ಋಷಿಗಳಿಂದ ಮಾಡಿಸಿದ್ದಾನೆ ಪರಮಾತ್ಮ, ಒಳಗೆ ಅಂತರ್ಯಾಮಿಯಾಗಿದ್ದು. ನೀನು ಮಾಡಬೇಕು ಕರ್ಮಮೀಮಾಂಸಾ ಶಾಸ್ತ್ರವನ್ನ, ಕರ್ಮಸೂತ್ರಗಳನ್ನ ಅಂತ ಹೇಳಿ ಇವತ್ತೇನು 12 ಅಧ್ಯಾಯಗಳ ಅತ್ಯಂತ ವಿಸ್ತೀರ್ಣವಾದಂತಹ ದೊಡ್ಡದಾದ ಕರ್ಮಮೀಮಾಂಸಾ ಶಾಸ್ತ್ರ ಇದೆ. ಅದನ್ನು ರಚನೆ ಮಾಡಿದ ಮಹಾನುಭಾವರು ಜೈಮಿನಿ ಋಷಿಗಳು. ಅದರ ವ್ಯಾಖ್ಯಾನಗಳಲ್ಲಿ ಅನೇಕ ವಿಚಾರಗಳು ಮುಂದೆ ಬಂದವು, ಅವುಗಳಲ್ಲಿ ವಿವಾದಗಳು ಬಂತು. ಅದನ್ನೆಲ್ಲ ನಿರಾಕರಣ ಮಾಡಿ ಉತ್ತಮವಾದ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರು ವೇದವ್ಯಾಸದೇವರು ಬ್ರಹ್ಮಸೂತ್ರಗಳಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದರು. ಶ್ರೀಮದಾಚಾರ್ಯರು ಅದನ್ನೆಲ್ಲ ತೋರಿಸಿಕೊಟ್ಟಿದ್ದಾರೆ. ಆದರೆ ಮೂಲ ಆ ಜೈಮಿನಿ ಋಷಿಗಳು ವೇದವ್ಯಾಸದೇವರ ಆಜ್ಞೆಯಂತೆ ಅವರ ಅನುಗ್ರಹದಿಂದ ಆ ಕರ್ಮಸೂತ್ರಗಳನ್ನು, ಕರ್ಮಮೀಮಾಂಸಾ ಸೂತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಜೈಮಿನಿ ಋಷಿಗಳಲ್ಲಿ ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ ಅಂತ ಹಿಂದೆ ತಿಳಿದಿದ್ದೀರಿ. ಹೀಗಾಗಿ ಇಂದ್ರದೇವರ ಅನುಗ್ರಹದಿಂದ ಆ ಕರ್ಮಮೀಮಾಂಸಾ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ ಜೈಮಿನಿ ಋಷಿಗಳು. ಇಲ್ಲಿಯೂ ನಾವು ಮತ್ತೆ ಒಂದು ಸಂಬಂಧವನ್ನು ಚಿಂತನೆ ಮಾಡಬಹುದು. ಐತರೆಯ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಒಬ್ಬೊಬ್ಬರಿಗೆ ಒಂದೊಂದು ತರಹದ ಕಾರ್ಯಗಳನ್ನು ಹೇಳ್ತಾರೆ. ದೇವತೆಗಳಿಗೆ ಮನೋಭಿಮಾನಿಗಳಾದ ದೇವತೆಗಳೆಲ್ಲ ಅನೇಕ ಜನ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅಂತ. ಇಂದ್ರದೇವರು ಮನೋಭಿಮಾನಿಗಳಾದ ಇಂದ್ರದೇವರು ಮನಸ್ಸಿನ ಯಾವ ಕಾರ್ಯಗಳನ್ನು ಮಾಡಿಸ್ತಾರೆ ಅಂತ, ಯಜ್ಞ ಸಂಬಂಧಿಯಾದ ವಿಚಾರಗಳನ್ನೆಲ್ಲ ಇಂದ್ರದೇವರು ಮಾಡಿಸ್ತಾರೆ ಅಂತ ಐತರೆಯ ಭಾಷೆಯಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ವೇದಕ್ಕೆ ಸಂಬಂಧಪಟ್ಟದ್ದಾಗಿದ್ದರೆ ಗರುಡದೇವರು, ಪಂಚರಾತ್ರಾದಿ ಗ್ರಂಥಗಳ ಅಧ್ಯಯನಕ್ಕೆ ಸಂಬಂಧಪಟ್ಟ ಮಾನಸ ಪ್ರವೃತ್ತಿಯಾಗಿದ್ದರೆ ಅದನ್ನು ಶೇಷದೇವರು, ಯಜ್ಞಾದಿಗಳನ್ನು ಮಾಡಬೇಕು ಅನ್ನುವಂತಹ ಶ್ರದ್ಧೆ, ಆ ವಿಷಯದಲ್ಲಿ ಪ್ರವೃತ್ತಿಯನ್ನ ನಾವೇನಾದರೂ ಮನಸ್ಸಿನಿಂದ ಮಾಡಿದರೆ ಅದನ್ನು ಮಾಡಿಸುವುದು ಇಂದ್ರದೇವರು ಅಂತ. ಯಜ್ಞ ಸಾಧನಗಳ ಬಗ್ಗೆ, ಅವುಗಳನ್ನೆಲ್ಲ ಸಂಗ್ರಹ ಮಾಡುವುದರ ಬಗ್ಗೆ ಚಂದ್ರ ಅಂತ, ಅದು ಹೀಗೆ ಅನೇಕ ವಿಷಯಗಳನ್ನು ಹೇಳ್ತಾರೆ. ನಮಗೆ ಬೇಕಾದದ್ದು ಯಜ್ಞಕ್ಕೆ ಸಂಬಂಧಪಟ್ಟ ನಮ್ಮ ಮನಸ್ಸಿನ ಪ್ರವೃತ್ತಿಗಳನ್ನ ನೀಡುವವರು ಯಾರು? ಹಾಗಾದರೆ ಆ ಶ್ರದ್ಧೆಯನ್ನು ಕೊಡುವವರು ಇಂದ್ರದೇವರು. ಆ ಇಂದ್ರದೇವರು ಈಗ ಯಾವ ಕೆಲಸಕ್ಕೆ ಬರ್ತಾ ಇದ್ದಾರೆ? ಯಜ್ಞಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ರಚನೆ ಮಾಡುವ ಜೈಮಿನಿ ಋಷಿಗಳಲ್ಲಿ ಪ್ರವೇಶ ಮಾಡಿ ಯಜ್ಞದ ಬಗ್ಗೆ ಸರಿಯಾದ ನಿರ್ಣಯವನ್ನು ತಿಳಿದುಕೊಂಡು ನೀವು ಕರ್ಮಸೂತ್ರಗಳನ್ನು ರಚನೆ ಮಾಡಿ ಅಂತ ಒಳಗೆ ಕುಳಿತು ಆ ಯಜ್ಞದ ಶ್ರದ್ಧೆಯನ್ನ ಕೊಡುವ ಮನೋಭಿಮಾನಿ ದೇವತೆಯಾದ ಇಂದ್ರ ಆ ಯಜ್ಞಕ್ಕೆ ಸಂಬಂಧಪಟ್ಟ ಶಾಸ್ತ್ರವನ್ನ ಜೈಮಿನಿ ಋಷಿಗಳಿಂದ ರಚನೆ ಮಾಡಿಸಿದ್ದಾರೆ. ನಾವು ಬರೀ ತಾತ್ಪರ್ಯ ನಿರ್ಣಯ ಓದಿದರೆ ಗೊತ್ತಾಗುವುದಿಲ್ಲ, ಬರೀ ಐತರೆಯ ಭಾಷೆ ನೋಡಿದರೂ ಇದು ಗೊತ್ತಾಗಲ್ಲ. ಎರಡನ್ನೂ ಜೋಡಿಸಿದರೆ ಐತರೆಯ ಭಾಷ್ಯದಲ್ಲಿ ಹೇಳಿದ ಆ ಯಜ್ಞ ಸಂಬಂಧಿ ಮನಸ್ಸಿಗೆ ಇಂದ್ರ ಪ್ರಚೋದಕ ಎಂಬ ಮಾತು, ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಯಜ್ಞಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ಜೈಮಿನಿ ಋಷಿಗಳಲ್ಲಿ ಪ್ರವೇಶ ಮಾಡಿ ಇಂದ್ರದೇವರು ರಚನೆ ಮಾಡಿಸಿದರು ಅಂತ ನೋಡಿದಾಗ ಎಷ್ಟು ಸಾಂಗತ್ಯ ಇದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಈ ರೀತಿ ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರಂ ಅಕರೋತ್ ಪ್ರಭು. ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ಅತ್ಯಂತ ಭಕ್ತಿಯಿಂದ ಅತ್ಯಂತ ಸತ್ಯವಾದ ವಿಷಯವನ್ನು ನಿರೂಪಣೆ ಮಾಡ್ತಾರೆ ತತ್ವಪ್ರದೀಪದಲ್ಲಿ. ಜೈಮಿನಿ ಋಷಿಗಳು ಕರ್ಮಮೀಮಾಂಸಾವನ್ನು ಮಾಡಿದರು ಮಹಾನುಭಾವರು. ಶ್ರೀಮದಾಚಾರ್ಯರಿಗೆ ಕರ್ಮಶಾಸ್ತ್ರದ ಬಗ್ಗೆ ಹೆಚ್ಚು ಗೊತ್ತಿಲ್ವಾ? ಅಥವಾ ವಾಯುದೇವರಿಗೆ ಅವ್ರ್ಯಾಕೆ ಮಾಡಬಾರ್ದಾಗಿತ್ತು? ಅದಕ್ಕೆ ಅವರಂತಾರೆ, ವಾಯುದೇವರಿಗೆ ಗೊತ್ತಿಲ್ಲ ಅಂತೀರಾ? ಇಂದ್ರದೇವರೇ ಜೈಮಿನಿ ಋಷಿಗಳಲ್ಲಿ ಪ್ರವೇಶ ಮಾಡಿ ಜೈಮಿನಿ ಋಷಿಗಳಿಂದ ಆ ಕಾರ್ಯವನ್ನು ಮಾಡಿಸಬೇಕಾದರೆ ಜೀವೋತ್ತಮರಾದ ವಾಯುದೇವರಿಗೆ ಇದೇನು ಅಸಾಧ್ಯ? ಮತ್ತೆ ಯಾಕೆ ಮಾಡಲಿಲ್ಲ? ಆದೇಶ ಮಾಡಿಲ್ಲ ವೇದವ್ಯಾಸದೇವರು. ನನಗೆ ಶಕ್ತಿ ಇದೆ ಅಂತ ಎಲ್ಲ ಕೆಲಸ ಮಾಡಬಾರದು. ಯಾವುದನ್ನು ದೊಡ್ಡವರು ಆದೇಶ ಮಾಡಿರ್ತಾರೆ ತನಗೇನು ಜವಾಬ್ದಾರಿ ಭಾಷ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರು, ಸರ್ವಮೂಲ ಗ್ರಂಥಗಳ ರಚನೆ ಮಾಡಿದ್ರು, ಕೊಟ್ಟರು.
ಉಪನಿಷತ್ ಭಾಷ್ಯಗಳನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು. ಕರ್ಮಸೂತ್ರಗಳನ್ನು ನೀನೇ ಮಾಡು ಅಂತ ಹೇಳಿದ್ರೆ ಮಾಡ್ತಿದ್ರು, ಹೇಳಿಲ್ಲ ಮಾಡಿಲ್ಲ ಇಷ್ಟೇ ಅಂತಾರೆ. ಯಾಕೆ ಅಂದರೆ ಇವರು ಯಾರು? ಹವಿಸ್ಸನ್ನು ಎಲ್ಲರಿಗಿಂತಲೂ ಮೊದಲು ಯಜ್ಞದಲ್ಲಿ ಸ್ವೀಕಾರ ಮಾಡುವವರೇ ವಾಯುದೇವರು. ಎಲ್ಲ ದೇವತೆಗಳಲ್ಲಿದ್ದು ಹವಿಸ್ಸನ್ನು ಸ್ವೀಕಾರ ಮಾಡಿಸುವವರು ವಾಯುದೇವರು. ಮಂತ್ರ ಪ್ರತಿಪಾದ್ಯರು ವಾಯುದೇವರು. ಪೂರ್ವ ಪ್ರಸಿದ್ಧವಾದ ಲಕ್ಷ್ಮೀನಾರಾಯಣ ಸೂಕ್ತಾದಿಗಳನ್ನು ಬಿಟ್ಟರೆ ಸಕಲ ವೇದ ಪ್ರತಿಪಾದ್ಯರು. ಎಲ್ಲ ಋತ್ವಿಜರಲ್ಲಿ ಅಂತರ್ಯಾಮಿಯಾದವರು ಅವರೇ. ಅಲ್ಲಿರುವ ಇಟ್ಟಿಗೆ, ಯಜ್ಞದಲ್ಲಿ ಬಳಸುವ ಇಟ್ಟಿಗೆ, ಅದಕ್ಕೆ ಉಪಯೋಗಿಸುವ ಕಟ್ಟಿಗೆ, ಅದಕ್ಕೆ ಬಳಸುವ ದುಡ್ಡಿನ ಪೆಟ್ಟಿಗೆ, ಕೊನೆಗೆ ಎಲ್ಲರಿಗೂ ಹೋಗುವ ಹೊಟ್ಟೆಗೆ, ಹಿಟ್ಟಿಗೆ, ಎಲ್ಲದಕ್ಕೂ ಇವರೇ ನಿಯಾಮಕರು. ಇಷ್ಟಿದ್ದು ಅವರಿಗೆ ಕರ್ಮದ ಬಗ್ಗೆ ಗೊತ್ತಿಲ್ಲ ಅಂತ ನೀವಂದ್ರೆ ಏನ್ ನಮ್ಮ ಕರ್ಮ ಅಂದ್ರು. ಹವ್ಯಂ ಗೃಹಾತಿ ಸರ್ವಕ್ರತುಷು ಮಖಪತಿನಿಯೋನು ಯಜ್ಞೇಶ ಮೀಶಃ ಮಂತ್ರಾಣಾಂ ದೇವತಾನಾಂ ಪ್ರತಿ ಹೃದಯಗತೋ ಪೃಥ್ವಿನಾಂ ಪ್ರೇರಕಶ್ಚ ಸ್ವಯಂ ಕರ್ಮ ಪ್ರಣೇತ ಹರಿಗುರು ವಿಹಿತಃ ಕರ್ಮಣಾಂ ಸತ್ಪ್ರಯೋಗಂ ನ್ಯಾಯಾನಾಂ ಸೂತ್ರಜಾತಂ ಯದಿ ಚ ಬುಧಜನೈರಾರ್ಥತೆ ಕಿಂ ನ ಕುರ್ಯಾತ್. ಬಂದು ದೇವತೆಗಳು ಪ್ರಾರ್ಥನೆ ಮಾಡಿದ್ರೆ, ವೇದವ್ಯಾಸ ದೇವರ ಆದೇಶ ಮಾಡಿದ್ರೆ ಮಾಡ್ತಿದ್ರು. ಯಾರು ಕೇಳಲಿಲ್ಲ, ಅವರು ಹೇಳಿಲ್ಲ, ಅದಕ್ಕೆ ಬಿಟ್ಟಿದ್ದಾರೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಷ್ಟು ಭಕ್ತಿಯಿಂದ ಹೇಳ್ತಾರೆ. ಆದ್ದರಿಂದ ಜೈಮಿನಿ ಋಷಿಗಳಿಗೆ ಕರ್ಮಸೂತ್ರ ಮಾಡಲಿಕ್ಕೆ ಆಯಿತು, ವಾಯುದೇವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೋಬೇಡಿ. ವಾಯುದೇವರಿಗೆ ಅವಶ್ಯವಾಗಿ ಸಾಮರ್ಥ್ಯ ಇದೆ. ಜೈಮಿನಿಂ ಕರ್ಮ ಮೀಮಾಂಸಾ ಕರ್ತಾರ ಮಕರೋತ್ ಪ್ರಭು ದೇವಮೀಮಾಂಸಕಾದ್ಯಂತಂ ಕೃತ್ವಾ ಪೈಲಮಥಾದಿಶತ್. ಇನ್ನು ದೇವಮೀಮಾಂಸಾ ಅಂತ, ಆ ದೇವಮೀಮಾಂಸಾ ಶಾಸ್ತ್ರ ಅದು 4 ಅಧ್ಯಾಯ. ಬ್ರಹ್ಮಮೀಮಾಂಸಾ ಶಾಸ್ತ್ರ 4 ಅಧ್ಯಾಯ. ಕರ್ಮಮೀಮಾಂಸಾ ಮಾತ್ರ 12 ಅಧ್ಯಾಯ. ಒಟ್ಟು 20 ಅಧ್ಯಾಯಗಳು. ಇದೆಲ್ಲ ಒಂದೇ ಶಾಸ್ತ್ರ ಅಂತ ಕೆಲವರು ಅಂತಾರೆ. ಒಂದೇ ಅಲ್ಲ, ಆದರೆ ಅದು 12, ಇದು 4 ಈ ರೀತಿ ಇದೆ. ಅಲ್ಲಿ ಮಾತ್ರ ಪರಮಾತ್ಮ ಏನು ಮಾಡಿದ ಅಂದರೆ, ಕೆಲವರೆಲ್ಲ ಹೊಸ ಪುಸ್ತಕ ಬರೀಬೇಕಾದ್ರೆ ನೀವು ಒಂದು ಸ್ವಲ್ಪ ಶ್ರೀಕಾರ ಹಾಕೊಡ್ರಿ ಅಂತಾರಲ್ಲ, ಹಾಗೆ ಆ ಶೇಷದೇವರು ಮತ್ತು ಪೈಲರು ಇವರು ನೋಡಿದರೆ ಋಗ್ವೇದ ಪ್ರವರ್ತಕರು, ಜೊತೆಗೆ ಈ ದೇವಮೀಮಾಂಸಾವನ್ನು ರಚನೆ ಮಾಡಿದರು. ಅಲ್ಲಿಯೂ ಲಿಂಕ್ ಇದೆ. ಯಾಕೆ ಅಂದರೆ ಯಜುರ್ವೇದದಲ್ಲಿ ಕರ್ಮಗಳ ಬಗ್ಗೆ ಹೇಳ್ತಾರೆ. ಕರ್ಮಕಾಂಡ, ದೇವತೆಗಳ ಸ್ತುತಿ ಋಗ್ವೇದದೊಳಗೆ ವಿಶೇಷವಾಗಿರೋದು. ವಿಶೇಷವಾಗಿ ದೇವತೆಗಳ ಸ್ತುತಿ ಇರುವಂತಹ ಋಗ್ವೇದಕ್ಕೂ ಅವರೇ ಪ್ರವರ್ತಕರು. ಅದೇ ದೇವತೆಗಳ ಬಗ್ಗೆ ತತ್ವಗಳ ಮೀಮಾಂಸೆಯನ್ನು ಮಾಡುವ ದೇವ ಮೀಮಾಂಸೆಗೂ ಅವರೇ ರಚನೆ ಮಾಡುವಂಥವರು. ಆ ತರಹ ಒಂದು ಪರಮಾತ್ಮ ಒಳಗೆ ಸಂಬಂಧ ಇಟ್ಟಿದ್ದಾರೆ. ಏನೇನೋ ಕೆಲಸ ಮಾಡೋರು ಯಾವುದೋ ಕೆಲಸ ಕೊಡಬಾರ್ದು, ಗೊತ್ತಾಯ್ತಾ? ಓ, ಭಾಳ ದೊಡ್ಡ ಡಾಕ್ಟರ್ ಕಾಣಿಸ್ತದೆ, ನೀವು ಬನ್ನಿ ಒಂದು ಸ್ವಲ್ಪ ಫ್ಯಾನ್ ಹಾಕಿಕೊಡ್ರಿ ಅಂದರೆ ಏನು ಮಾಡ್ಬೇಕು? ನೀವು ಎಲೆಕ್ಟ್ರಿಷಿಯನ್ನ ಬನ್ನಿ ಒಂದು ಸ್ವಲ್ಪ ಯಾಕೋ ಚೆನ್ನಾಗಿ ಬಂದಿತ್ತು ಔಷಧಿ ಕೊಡ್ರಿ ಅಂದರೆ ಯಾರಿಗೇನು ಸಂಬಂಧಪಟ್ಟಿದೆಯೋ ಅದನ್ನು ಅವರಿಗೆ ಒಪ್ಪಿಸ್ಬೇಕು. ಹಾಗಾಗಿ ಆ ದೇವತಾ ಸಂಬಂಧಿಯಾದ ವಿಶೇಷವಾದ ಸ್ತೋತ್ರಗಳನ್ನು ಮಾಡುವ ಋಗ್ವೇದಕ್ಕೂ ಅವರನ್ನೇ ಪ್ರವರ್ತಕರನ್ನಾಗಿ ಮಾಡಿ, ದೇವಮೀಮಾಂಸಾಕ್ಕೂ ಅವರನ್ನೇ ಪ್ರವರ್ತಕರನ್ನಾಗಿ ಮಾಡಿದ್ದಾನೆ ಪರಮಾತ್ಮ. ಮೊದಲನೇ ಸೂತ್ರ ಅಥಾತೋ ದೈವಿ ಮೀಮಾಂಸಾ, ಒಂದು ಸೂತ್ರವನ್ನು ವೇದವ್ಯಾಸ ದೇವರು ತಾವೇ ರಚನೆ ಮಾಡಿಕೊಟ್ರು. ಕೊನೆ 2 ಸೂತ್ರಗಳು ಸ ವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಎಂಬ 2 ಸೂತ್ರಗಳನ್ನು ಕೂಡ ವೇದವ್ಯಾಸ ದೇವರೇ ರಚನೆ ಮಾಡಿಕೊಟ್ರು. ಇದನ್ನು ಇಲ್ಲಿ ವಾದಿರಾಜ ಶ್ರೀಪಾದಂಗಳವರು ಕೂಡ ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಅಥಾತೋ ದೈವೀ ಮೀಮಾಂಸಾ ಇತಿ ಆದಿಸೂತ್ರಂ ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಇತಿ ಅಂತಿಮಂ ಸೂತ್ರ ದ್ವಯಂಚ ಕೃತ್ವ ಅಂತ ವಾದಿರಾಜ ಶ್ರೀಪಾದಂಗಳವರು ಬರೀತಾರೆ. ಕೊನೆಗೆ 2 ಸೂತ್ರಗಳ 1 ಸೂತ್ರಗಳ ಇದರ ಬಗ್ಗೆ ವಿವಾದ ಇದೆ. ಅದಕ್ಕೋಸ್ಕರ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಕೊನೆಗೆ 2 ಸೂತ್ರಗಳು ಅಂತ ಯಾವ ಪಕ್ಷವನ್ನು ಹೇಳಿದ್ದಾರೆ, ಆ ಪಕ್ಷವನ್ನು ವಾದಿರಾಜ ಶ್ರೀಪಾದಂಗಳವರು ಅದನ್ನೇ ಸ್ವೀಕಾರ ಮಾಡಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ ಎಂಬುದಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು. ಆ ರೀತಿ ದೇವಮೀಮಾಂಸಾದ ಆದ್ಯಂತ ಸೂತ್ರಗಳನ್ನು ರಚನೆ ಮಾಡಿಕೊಟ್ಟು ಮುಂದಿನ ಸೂತ್ರಗಳನ್ನೆಲ್ಲ ನೀವು ರಚನೆ ಮಾಡಿ ಅಂತ ಇಬ್ಬರು ಸೇರಿ ರಚನೆ ಮಾಡಿದ್ದಾರೆ. ಶೇಷ ಪೈಲ ಇಬ್ಬರು ಸೇರಿ ರಚನೆ ಮಾಡಲಿಕ್ಕೆ ಹೇಗೆ ಬರುತ್ತೆ? ಇಬ್ಬರು ಹಾಡ್ಬೋದು, ಒಂದೇ ಹಾಡನ್ನು ಇಬ್ಬರು ಸೇರಿ ಹಾಡ್ಬೋದು. ಏಕಕಾಲಕ್ಕೆ ಇಬ್ಬರು ರಚನೆ ಮಾಡೋದು ಹೇಗೆ ಅಂತ ಅದಕ್ಕೆ ಅನೇಕ ವ್ಯಾಖ್ಯಾನಕಾರರು ಹೇಳ್ತಾರೆ.
ತಾಮ್ರಪರ್ಣಿಯಾಚಾರ್ಯರು ಹೇಳ್ತಾರೆ ಇಲ್ಲಿ, ಕೆಲವು ಭಾಗವನ್ನ ಶೇಷದೇವರು, ಕೆಲವು ಭಾಗವನ್ನ ಪೈಲರು ಹಾಗೆ ಹಂಚಿಕೊಂಡು ಮಾಡಿದ್ದಾರೆ. ಇದಕ್ಕೆ ಒಂದು ಜ್ಞಾಪಕ ಏನು ಅಂದರೆ, ಛಾಂದೋಗ್ಯೋಪನಿಷತ್ತಿನ ಭಾಷ್ಯದೊಳಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಒಂದು ಪ್ರಮಾಣವನ್ನು ಉದಾಹರಣೆ ಮಾಡ್ತಾರೆ. ದೇವಮೀಮಾಂಸಾದ 2 ಸೂತ್ರಗಳನ್ನು ಒಂದಾದ ಮೇಲೆ ಒಂದು ಕಂಟಿನ್ಯೂಸ್ ಆಗಿ 2 ಸೂತ್ರಗಳನ್ನು ಉದಾಹರಣೆ ಮಾಡ್ತಾರೆ. ದೇವೇಶು ಚರ್ಮಾದಿ ನಾಮಾನಿ ಸಂವಾದಾದೇಹೇ ಅಂತ ಒಂದು ದೇವಮೀಮಾಂಸಾ ಸೂತ್ರ, ಇನ್ನೊಂದು ಅಚೇತನ ಅಸತ್ಯ ಅಯೋಗ್ಯಾನ್ಯನುಪಾಸ್ಯಾನ್ಯ ಫಲತ್ವ ವಿಪರ್ಯಾಭ್ಯಾಮ್ ಅಂತ ಇನ್ನೊಂದು ಸೂತ್ರ. 2 ಸೂತ್ರಗಳನ್ನು ಉದಾಹರಣೆ ಮಾಡಿ ಇತಿ ದೈವಿ ಮೀಮಾಂಸಾಯಾಮ್ ಅಂತ ಒಂದು ಸಲ ಹೇಳ್ಬೋದಾಗಿತ್ತು, ಹಾಗೆ ಹೇಳೋದಿಲ್ಲ. ದೇವೇಶು ಚರ್ಮಾದಿ ನಾಮಾನಿ ಸಂವಾದಾದೇಹೇ ಇತಿ ದೈವಿ ಮೀಮಾಂಸಾಯಾಮ್ ಅಥವಾ ಇತಿ ದೇವ ಮೀಮಾಂಸಾಯಾಮ್ ಅಂತಾರೆ. ಅಚೇತನ ಅಸತ್ಯ ಅಯೋಗ್ಯಾನ್ಯನುಪಾಸ್ಯಾನ್ಯ ಫಲತ್ವ ವಿಪರ್ಯಾಭ್ಯಾಮ್ ಇತಿ ಸಾಂಕರ್ಷಣಂ ಸೂತ್ರಂ ಅಂತಾರೆ. ಎರಡನ್ನ ಒಂದಾದ ಮೇಲೆ ಒಂದು ಹೇಳಿ ಹೆಸರನ್ನು ಬೇರೆ ಬೇರೆ ಯಾಕೆ ಹೇಳಿದರು? ಹಾಗಾದ್ರೆ ಸಂಕರ್ಷಣಂ ಸೂತ್ರಂ ಅಂದ್ರೆ ಇದು ಮಾತ್ರ ಶೇಷದೇವರು ಮಾಡಿದ ಸೂತ್ರ, ಅದು ಪೈಲರು ಮಾಡಿದ ಸೂತ್ರ ಅನ್ನುವ ದೃಷ್ಟಿಯಲ್ಲಿ ಶಬ್ದಗಳನ್ನು ವ್ಯತ್ಯಾಸ ಮಾಡಿ ಪ್ರಯೋಗ ಮಾಡಿದ್ದಾರೆ ಅಂತ ತಾಮ್ರಪರ್ಣಿಯಾಚಾರ್ಯರು ಅದನ್ನು ಎತ್ತಿ ತೋರಿಸ್ತಾರೆ. ಅದು ಸ್ಪಷ್ಟವಾಗಿ ನಮಗೆ ಛಾಂದೋಗ್ಯ ಭಾಷ್ಯದಲ್ಲಿ ತಿಳಿದು ಬರುತ್ತದೆ. ಹಾಗಾಗಿ ಆ ಶೇಷರಿಗೆ ಪೈಲರಿಗೆ ಇಬ್ಬರಿಗೂ ಕೂಡ ಸ್ವಲ್ಪ ಸೂತ್ರಗಳ ವಿಭಾಗವನ್ನು ಮಾಡಿಕೊಟ್ಟು ರಚನೆ ಮಾಡಿಸಿ ಮತ್ತೆ ಅಂತಿಮ ಮಂಗಲವನ್ನು ತಾವೇ ರಚನೆ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ ಎಂಬ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ವೇದವ್ಯಾಸದೇವರಿಂದ ಏನು ಅದ್ಭುತವಾದಂತಹ ಜ್ಞಾನದ ಪ್ರವಾಹ ಹರಿದು ಬಂದಿದೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜ್ಞಾನ ಪ್ರವಾಹ, ಎಷ್ಟು ಕವಲುಗಳಿಂದ, ಎಷ್ಟು ಶಾಸ್ತ್ರಗಳ ರೂಪದಲ್ಲಿ ನಮಗೆ ಜ್ಞಾನೋಪದೇಶವನ್ನು ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ ಅಂತ ಅವರ ಅನಂತ ಅನಂತ ಉಪಕಾರಗಳನ್ನು ಸ್ಮರಣೆ ಮಾಡ್ತಾ ಕಿಂಚಿತ್ ಜ್ಞಾನೋದಯವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಕೂಡ ವೇದವ್ಯಾಸದೇವರಲ್ಲಿ ನಾವು ಮಾಡಬೇಕು.